ಓಕೆ ಬ್ರದರ್, ಓಕೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಧಿಕವಾಗಿ ಪ್ರೀತಿ ಮಾಡುವಂತ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಇಷ್ಟವರೆಗೂ ನಮ್ಮನ್ನ ಕಾಯ್ದು ಕಾಪಾಡಿ ನಮ್ಮ ಬಲ, ಆರೋಗ್ಯ, ಸುಖ ಎಲ್ಲವನ್ನು ಕೊಟ್ಟು ದೇವರ ವಾಕ್ಯವನ್ನು ಕೇಳುವಂತೆ ನಮ್ಗೆ ಮಾಡಿದ ದೊಡ್ಡ ಸಹಾಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ನಿಮ್ಮ ವಾಕ್ಯವು ಸತ್ಯವೇ. ಆ ಸತ್ಯ ವಾಕ್ಯವನ್ನ ನಾವು ಕೇಳುವಂತೆ ದೇವರು ನಮ್ಗೆ ಕೃಪೆ ನೀಡಿದ್ದೀರಿ. ವಿಶೇಷವಾಗಿ ಬಂದಿರುವಂತ ಎಲ್ಲ ಮಕ್ಕಳನ್ನು ದೇವರ ಆಶೀರ್ವದಿಸಿ, ವಿಶೇಷವಾಗಿ ಇನ್ನು ಬರ್ಬೇಕಾಗಿರೋ ಮಕ್ಕಳನ್ನ ಕರೆತಂದು ಸತ್ಯ ವಾಕ್ಯವನ್ನ ಕೇಳುವಂತೆ ದೇವ್ರು ನಮಗೆ ಕೃಪೆ ನೀಡಿ, ವಿಶೇಷವಾಗಿ ಆ ಸತ್ಯದಲ್ಲಿ ನಡೆಯುವಂತೆ ನಮಗೆ ಒಪ್ಪಿಸಿಕೊಡುವಂತೆ ನಮಗೆ ಕೃಪೆ ನೀಡು. ಮಾತಾಡುವ ಸಹೋದರಗಳನ್ನ ಮುಚ್ಚುಮರೆ ಮಾಡಿಕೊಂಡು ದೇವರೇ ನಮ್ಮನ್ನ ಸತ್ಯವನ್ನು ನಮಗೆ ತರುವಂತೆ ದೇವ್ರ ಕೃಪೆ ನೀಡಿ. ನಾಮ ಮಹಿಮೆ ಪಡಲಿ, ನಮ್ಮನ್ನ ಬಲಪಡಿಸಿ ಆಶೀರ್ವದಿಸು. ಯೇಸುವಿನಲ್ಲಿ ಬೇಡಿ ಹೊಂದಿದೆ ನಮ್ಮ ಪರಲೋಕ ತಂದೆ. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಒಂದು ಸಮಯದಲ್ಲಿ ದೇವರ ಅವಕಾಶವನ್ನು ಕೊಟ್ಟು ಸತ್ಯವನ್ನ ತಿಳ್ಕೊಳ್ಳುವಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ದಿನದಲ್ಲಿ ನಾವು ಯಥಾ ಪ್ರಕಾರ ನೋಡುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಪಾಠವನ್ನ ಮುಂದುವರಿಸಕ್ಕೆ ಹೋಗ್ತಿದ್ವಿ. ಇವತ್ತು ಸ್ವಲ್ಪ ವಿಭಿನ್ನವಾದಂತ ವಿಷಯವನ್ನ ನಾವು ನೋಡಕ್ ಹೋಗ್ತಿದ್ವಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಲ್ಲಿವರೆಗೂ ನಾವು ಎಷ್ಟು ಭಾಗಗಳನ್ನ ನೋಡ್ಕೊಂಡ್ ಬಂದಿದ್ವಿ? ಎಲ್ಲಿದ್ದೀವಿ? ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 25 ಭಾಗ ನೋಡಿದೀವಿ ಬ್ರದರ್. 25 ನೋಡಿದೀವಿ, ಕರೆಕ್ಟ್ ಅಲ್ವಾ? 26 26ನೇ ನೋಡ್ಬೇಕಾಗಿದೆ. ಓಕೆ, ಇವತ್ತು ನಾವು ಕೆಲವೊಂದು ರಿವಿಷನ್ಸ್ ನೋಡಕ್ ಹೋಗ್ತಿದ್ವಿ. ಸೊ ನಾನು ಜಾಸ್ತಿಯಾಗಿ ಮಾತಾಡಕ್ ಹೋಗಲ್ಲ, ನೀವೇ ಮಾತಾಡ್ಬೇಕು ಅಂತ ಹೇಳಿದ ತಕ್ಷಣ ದಯವಿಟ್ಟು ಗ್ರೂಪ್ ಇಂದ ಎಕ್ಸಿಟ್ ಆಗ್ಬೇಡಿ. ಎಲ್ಲರೂ ಕೂಡ ಕೆಲವೊಂದು ವಿಷಯವನ್ನ ಶೇರ್ ಮಾಡೋಣ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅದ್ರ ಮೇಲೆ ನಾವು ಸ್ವಲ್ಪ ಗಮನ ಕೊಡೋಣ. ನಾವು ವಿಷಯಗಳು ನಮ್ಗೆ ಎಷ್ಟು ಮಟ್ಟಿಗೆ ಅರ್ಥವಾಗಿದೆ, ಎಷ್ಟು ಮಟ್ಟಿಗೆ ಅದನ್ನ ತಿಳ್ಕೊಂಡಿದೀವಿ ಅನ್ನೋದನ್ನ ಸ್ವಲ್ಪ ನೋಡೋದು ಉದ್ದೇಶ ಅಷ್ಟೇ. ಓಕೆನಾ? ದಯವಿಟ್ಟು ಮಾತಾಡೋಣ, ಎಲ್ರು ಮಾತಾಡೋಣ. ಏನ್ ಮಾತಾಡೋದು ಅಂತ ನಿಮ್ಗೆ ಅನ್ಸ್ಬೋದು. ನಾನು ಇಲ್ಲೇ ಏನ್ ಮಾಡ್ತಿದ್ದೀನಿ ಅಂದ್ರೆ, ಒಂದು ಸ್ಕ್ರೀನ್ ಅಲ್ಲಿ ಏನೋ ವಿಷಯವನ್ನ ಇಲ್ಲಿ ಹಾಕಿರ್ತೀನಿ. ಆ ವಾಕ್ಯದ ಕುರಿತಾಗಿ ನಿಮ್ಗೆ ನಿಮ್ಮ ಒಂದು ವಿಷಯ ಏನು ನೀವು ತಿಳ್ಕೊಂಡಿದ್ದೀರಾ, ಎಷ್ಟು ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಮಾತಾಡಿದ್ರೆ ಸಾಕು. ನಾನು ಹೇಳಿದ್ ನಿಮ್ಗೆ ಅರ್ಥವಾಗಿದೆ ಅನ್ಸುತ್ತೆ. ನಿಮ್ಗೆ ಏನಾದ್ರು ಅರ್ಥವಾಗಿಲ್ಲ ಅಂದ್ರೆ ದಯವಿಟ್ಟು ನನಗೆ ಕೇಳಬಹುದು. ಓಕೆನಾ? ಓಕೆ, ಒಂದು ನಿಮಿಷ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ. ಪ್ರೀತಿಯ ಸಹೋದರರೇ, ಸುಮಾರು ಇವತ್ತಿನವರೆಗೂ ನಾವು 25 ಭಾಗವನ್ನು ನೋಡಿದೀವಿ. ಅಂದ್ರೆ 3 ಅಧ್ಯಾಯಗಳನ್ನ ಫಿನಿಶ್ ಮಾಡಿದ್ವಿ. ಹಾಗಾಗಿ ದೇವ್ರ ಮಕ್ಕಳು ಪ್ರತಿಯೊಂದು ಅಧ್ಯಾಯದಲ್ಲಿ ಹಲವಾರು ಪಾಠಗಳನ್ನ ನೋಡಿದೀವಿ. ಮೇ ಬಿ ನಾನು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಿದ್ದೀನಿ, ನೀವು ಕೂಡ ಕೆಲವೊಂದು ವಿಷಯನ ಸ್ಟಡಿ ಮಾಡಿರ್ತೀರಾ, ಮೆಡಿಟೇಟ್ ಮಾಡಿರ್ತೀರಾ, ಓದಿರ್ತೀರಾ. ಅದ್ರ ಬಗ್ಗೆ ಇರುವಂತ ವಿಷಯಗಳ ಯಾವ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಇವತ್ತಿನ ಒಂದು ವಿಷಯ. ಸೊ ಎಷ್ಟು ಮಟ್ಟಿಗೆ ನಾವು ತಿಳ್ಕೊಂಡಿದೀವಿ, ಇನ್ನು ಏನೆಲ್ಲ ಅದನ್ನ ಅರ್ಥ ಮಾಡ್ಕೊಂಡಿದೀವಿ ಏನ್ ಮಾಡೋಣ, ಸ್ವಲ್ಪ ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ಓಕೆನಾ? ಸೊ ಓಕೆ, ಇವತ್ತು ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ಮೊದಲನೇ ಒಂದು ವಾಕ್ಯವನ್ನ ಇಲ್ಲಿ ಹಾಕಿದ್ದೀನಿ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಾಕ್ಯ. ಸೊ ವಾಕ್ಯವನ್ನು ಓದ್ಬಿಡಿ. ರೋಮಪುರದವರಿಗೆ 1ನೇ ಅಧ್ಯಾಯ 16ನೇ ವಾಕ್ಯ. ಆದದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ. ರೋಮಪುರದವರಿಗೆ 1ನೇ ಅಧ್ಯಾಯ 16ನೇ ವಾಕ್ಯ. ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದಾಗಿದೆ. ಕಂಟಿನ್ಯೂ ಮಾಡಿ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ಎಷ್ಟನೇ ಅಧ್ಯಾಯ ಎಷ್ಟನೇ ವಾಕ್ಯ ಓದ್ತಾ ಇದ್ದೀರಾ? 1ನೇ ಅಧ್ಯಾಯ ರೋಮಪುರ 1:16. ಸ್ಕ್ರೀನ್ ಹಾಕಿದ್ರಲ್ಲ 1:16, ಅದನ್ನೇ ಓದಿ. ಕೆಜಿ ಬ್ರದರ್ 1:16 ಓದ್ತಾ ಇರೋದು ರೋಮಪುರ. ಬ್ರದರ್ 1:16 ಅಲ್ಲಿ ಬೇರೆ ಇದೆ ಬ್ರದರ್. ಅದು ಇದೆ, ಇದು ಇಲ್ಲ, ಈ ವಾಕ್ಯ ಇಲ್ಲ. ಈ ವಾಕ್ಯ ಇಲ್ವಾ? ಕನ್ನಡದಲ್ಲಿ ಬೇರೆ ಇದೆಯಾ? ಇರಿ, ನಾನು ಎಲ್ಲಿ ಬರುತ್ತೆ ಅಂತ ಕರೆಕ್ಟ್ ಆಗಿ ಹೇಳ್ತೀನಿ ನಿಮ್ಗೆ. ರೋಮಪುರದವರಿಗೆ 1ನೇ ಅಧ್ಯಾಯ
16ನೇ ವಾಕ್ಯ. ಓಕೆ. ನೀವು ಈ ಸುವಾರ್ತೆ ಬಲ ಸ್ವರೂಪವಾಗಿದ್ದು ಗ್ರೀಕರಿಗೆ ಓಕೆ ಓಕೆ. ಹಾಗಾದ್ರೆ 15ನೇ ವಾಕ್ಯ ಓದ್ಬಿಡ್ರಿ ನಿಮ್ಮ ಬೈಬಲ್ 15ನೇ ವಾಕ್ಯ. ಸರಿ. ನಿಮಗೆ ರೋಮಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧನಾಗಿದ್ದೇನೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ. ಇಲ್ಲಿ ಪಾಯಿಂಟ್ ಅಲ್ಲೇ ಇಲ್ಲಿ ನೋಡಿ, ಇಲ್ಲಿ ರೋಮಪುರದವರಿಗೆ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ KJV ವರ್ಷನ್ ನೋಡ್ಬೇಕಾದ್ರೆ ಕ್ರಿಸ್ತನ ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೆ ಪಡುವುದಿಲ್ಲ. ಅದು ಮೊದಲು ಯಹೂದ್ಯರಿಗೂ ತರುವಾಯ ಗ್ರೀಕರಿಗೂ ಅಂತ ನಂಬುವ ಪ್ರತಿಯೊಬ್ಬನಿಗೂ ರಕ್ಷಣೆಗಾಗಿ ದೇವರ ಶಕ್ತಿಯಾಗಿದೆ. ಓಕೆ, ಇಲ್ಲಿ ಸುವಾರ್ತೆ ವಿಷಯದಲ್ಲಿ ನಾಚಿಕೆ ಪಡುವುದಿಲ್ಲ ಅನ್ನೋ ವಿಷಯವನ್ನ ಅಪೊಸ್ತಲ ಪೌಲ್ ಹೇಳ್ತಿದ್ದಾರೆ. ಸೊ ಇದನ್ನು ಕೂಡ ನಾವು ಮೊದಲು ಸ್ಟಡಿ ಮಾಡಿದ್ವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಏನ್ ವಿಷಯ ಇದ್ರಲ್ಲಿ ಅರ್ಥವಾಗಿದೆ, ಯಾವ ವಿಷಯ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಯಾವ ಪಾಯಿಂಟ್ ಇದೆ ಅನ್ನೋ ವಿಷಯನ ಡಿಸ್ಕಷನ್ ಪಾಯಿಂಟ್ ಅಷ್ಟೇ ಇವತ್ತು. ಕ್ರಿಸ್ತನ ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೆ ಪಡುವುದಿಲ್ಲ ಅಂತ ಅಪೊಸ್ತಲ ಪೌಲ್ ಹೇಳ್ತಿದ್ದಾರೆ. ಸೊ ಮೊದಲು ನಮ್ಮ ಯಲ್ಲಪ್ಪ ಬ್ರದರ್ ಶುರು ಮಾಡ್ತಾರೆ. ಯಲ್ಲಪ್ಪ ಬ್ರದರ್ ಇದ್ದೀರಾ? ಮೇ ಬಿ ನಿಮ್ಗೆ ಇದು ಇನ್ಸ್ಟಂಟ್ ಕೇಳಿದಾಗ ಕಷ್ಟ ಅನ್ಸ್ಬೋದು. ಬ್ರದರ್ ತಕ್ಷಣ ಕೊಟ್ಬಿಟ್ಟಿದ್ರೆ ನಾವು ಸ್ಟಡಿ ಗಿಡಿ ಮಾಡಿಲ್ಲ. ಬಟ್ ಮೇ ಬಿ ನೀವು ಓದಿರೋದು ಏನ್ ಅರ್ಥ ಮಾಡ್ಕೊಂಡಿದ್ರೆ ಅದನ್ನ ಮಾತಾಡ್ಬೋದು ಫ್ರೀಯಾಗಿ. ಹೌದು, ಸುವಾರ್ತೆ ವಿಷಯದಲ್ಲಿ ನಾವು ಒಂದು ಒಳ್ಳೆ ಯೇಸು ಸ್ವಾಮಿ ಸಾಕ್ಷಿ ಬಗ್ಗೆ ನಾವು ಹೇಳ್ಬೇಕಾದ್ರೆ ನಾವು ಯಾವ್ದಕ್ಕೂ ನಾಚ್ಕೋಬಹುದು ಅಂತ ವಾಕ್ಯನ ಹೇಳ್ತಿರ್ತಾರಲ್ರಿ ಬ್ರದರ್. ಹೌದು, ಅದೇ ಪ್ರಕಾರ ನಾವು ಸಹ ತಂದೆ ಈ ವಿಷಯದಲ್ಲಿ ನಾವು ಯಾವತ್ತೂ ನಾಚಿಕೆ ಪಡಬಾರ್ದು. ಯಾಕಂದ್ರೆ ಯೇಸು ಸ್ವಾಮಿ ವಾಕ್ಯನ ಹೇಳ್ತೈತಿ, ನೀವು ಮನುಷ್ಯರ ಮುಂದೆ ನನ್ನನ್ನು ಅಂಗೀಕರಿಸಿದ್ರು, ನಾನು ದೇವರು ನಮ್ಮ ತಂದೆ ಮುಂದೆ ನಿಮ್ಮನ್ನು ಇದು ಮಾಡಿದ್ರು ಅಂತ ವಾಕ್ಯ ಸ್ಪಷ್ಟವಾಗಿ ಆಗುತ್ತೆ. ಅದೇ ಪ್ರಕಾರ ನಾವು ಇನ್ನೊಬ್ಬರ ಮುಂದೆ ಈ ಯೇಸು ಕ್ರಿಸ್ತನ ಬಗ್ಗೆ ನಾವು ಸಾಕ್ಷಿ ಕೊಡಬೇಕಾದ್ರೆ, ಮಾತಾಡಬೇಕಾದ್ರೆ ಯಾವುದೋ ವಿಷಯದಲ್ಲಿ ನಾವು ನಾಚಿಕೊಳ್ಳಬಾರ್ದು ಅಂತ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತದೆ ಬ್ರದರ್. ಥ್ಯಾಂಕ್ ಯು. ಬೇರೆ ಯಾರು ಹೇಳ್ತಾರೆ ಈ ವಿಷಯದಲ್ಲಿ? ಸರಿ, ಈಗ ಸುವಾರ್ತೆ ವಿಷಯದಲ್ಲಿ ನಾಚಿಕೆ ಪಡುವುದಿಲ್ಲ ಬ್ರದರ್, ಎಲ್ಲಪ್ಪ ಬ್ರದರ್ ಎಕ್ಸ್ಪ್ಲೈನ್ ಮಾಡಿದ್ರು. ಸುವಾರ್ತೆ ವಿಷಯದಲ್ಲಿ ನಾಚಿಕೆ ಪಡುವುದಿಲ್ಲ ಅಂದ್ರೆ ನಾವು ನಾಚಿಕೆ ಪಡ್ಕೊಬಾರ್ದು. ಅಂದ್ರೆ ನಾಚಿಕೆ ಪಟ್ರೆ ಏನೋ ಆಗುತ್ತೆ, ತಂದೆ ದೇವ್ರು ಏನ್ ಮಾಡ್ತಾರೆ, ಕರ್ತನ ದೇಶಕ್ಕೆ ನಮ್ಮ ವಿಷಯದಲ್ಲಿ ತಂದೆ ದೇವ್ರ ಹತ್ರ ನಾಚಿಕೆ ಪಡ್ತಾರೆ. ಈಗ ನಾಚಿಕೆ ಅಂದ್ರೆ ಏನು, ಯಾವ ರೀತಿಯಲ್ಲಿ ನಾಚಿಕೆ ಪಡೋದು ಅಲ್ಲ, ನಾಚಿಕೆ ಅನ್ನೋಕ್ಕಿಂತ ಯಾಕೆ ಸುವಾರ್ತೆ ವಿಷಯದಲ್ಲಿ ನಾಚಿಕೆ ಆಗುತ್ತೆ, ಯಾವ ಭಾವನೆ ಇದ್ರೆ ಆಗುತ್ತೆ? ಬ್ರದರ್ ಅದು ಪೇತ್ರ ಅವ್ರು ಯಾರು ಪೌಲ ಒಂದು ಸಮಯದಲ್ಲಿ ಅವ್ರು ಯಹೂದ್ಯರ ಜೊತೆಗೆ ಅನ್ಯ ಜಾತಿಯರಿಗೆ ಊಟ ಅದು ಒಂದು ತಮಾಷೆ ನಡೆಯುವಾಗ ಅದು ಅವ್ರು ಬಂದ್ ಕೂಡ ನಾಚ್ಕೊಂತಾರಲ್ರಿ. ಈಗ ಅದು ಮನುಷ್ಯರಿಗೆ ಮತ್ತು ನಾವು ನಂಜಿ ಮಾಡುವಂತದ್ದು ಅದು ತಪ್ಪಲ್ರಿ ಬ್ರದರ್. ಅದಕ್ಕಾಗಿ ಅವ್ರಿಗೆ ಅಲ್ಲಿ ಅಪೇಕ್ಷಣೆ ಮಾಡಿದ್ದಾರೆ. ಅದೇ ವಿಷಯದಲ್ಲಿ ನಾವು ಯಾರಾದ್ರೂ ಬಂದು ಈಗ ನಾವು ಸಡನ್ಲಿ ಕುಂತು ನಾವು ಮಾತಾಡೋ ಹೊತ್ತಿನಾಗ ಯಾರಾದ್ರೂ ಹಿಂದೂ ಜನ ಯಾರೋ ಬಂದ್ರಪ್ಪ ಅಂದ್ರೆ ನಾವು ಮಾತಾಡೋ ಮುಂದೆ ಅದನ್ನ ಗಪ್ಪ ನಿಲ್ಲಿಸ್ತೀವಲ್ರಿ. ಅದೇ ನಮ್ಗ ಆ ಟೈಮ್ನಾಗ ನಮ್ಮ ಮನ್ಸಿನಾಗ ಅನಿಸ್ತೈತಿ, ನಾವು ಇವ್ರನ್ನ ಬಿಟ್ಟು ಇವ್ರನ್ನ ನೋಡಕತ್ತೀವಲ್ಲ, ಇವ್ರಿಗೆ ಬ್ಯಾಗ್ ಪಡ್ತೀವಲ್ಲ ಅದ್ ನಮ್ಗೆ ಗೊತ್ತಾಗ್ಬಿಡ್ತಾರೆ ಗಪ್ನ ಬರೋದು. ಅದೇ ವಿಷಯ ನನಗ ಅನಿಸ್ತೀವಿ. ಗುಡ್. ಓಕೆ, ಕಾರ್ತಿಕ್ ಬ್ರದರ್ ಹೇಳಿ. ಇವಾಗ ನಾಚಿಕೆ ಅಂದ್ರೆ, ಇವಾಗ ಬಾಬಿಲೋನಿಂದ ನಾವು ಬಂದಿದ್ದೀವಿ. ಇವಾಗ ನಾವು ದೇವರ ವಾಕ್ಯವನ್ನು ಹೇಳ್ಬೇಕಂದ್ರೆ, ಸ್ವಾರ್ಥ ಹೇಳ್ಬೇಕಂದ್ರೆ ಬಾಬಿಲೋನ್ ಹೇಳ್ಬೇಕು. ಸೊ ನಮ್ಮನ್ನ ಅವರು ಯಾವ ರೀತಿಯಲ್ಲಿ ನೋಡ್ತಾರಂದ್ರೆ, ಒಂಥರ ಕಳ್ಳ ಉಪದೇಶವನ್ನು ನಾವು ಅಂಗೀಕಾರ ಮಾಡಿದೀವಿ ಅಂತ ಒಂಥರ ನೋಡ್ತಾರೆ. ಅಂತವ್ರ ಜಾಗದಲ್ಲಿ ನಾವು ದೇವರ ವಾಕ್ಯ ಹೇಳ್ಬೇಕಂದ್ರೆ ನಮ್ಮನ್ನ ಈ ರೀತಿಯಲ್ಲಿ ಅನ್ಕೊಂತಾರ, ಅಲ್ಲ ನಮ್ಮನ್ನ ತಪ್ಪಾಗಿ ಯೋಚನೆ ಮಾಡ್ಕೊಂತಾರ ಅಂತ ಒಂಥರ ನಾಚಿಕೆ ಆಗ್ತದೆ. ವ್ಯಾಲಿಡ್ ಪಾಯಿಂಟ್. ಎಲ್ಲರೂ ಕೂಡ ತುಂಬಾ ಒಳ್ಳೆ ಪಾಯಿಂಟ್ ನ ಮಾತಾಡಿದಿರಾ. ಸೊ ನಾಚಿಕೆ ಅಂತ ಅದೇ ಈ ಒಂದು ಇನ್ಸಿಡೆಂಟ್ಸ್ ನ ನೀವು ಕ್ಲಿಯರ್ ಆಗಿ ಹೇಳಿದ್ರಿ. ನಮ್ಮ ಎಲ್ಲ ಒಬ್ಬರು ಹೇಳ್ಬೇಕಾದ್ರೆ ಆ ಪೇತ್ರನು ಯಾವ ರೀತಿ ಇದ್ ಮಾಡ್ಕೊಂಡ್ರು, ಹಾಗೆ ಬಾಬಿಲೋನಿಂದ ಬರ್ಬೇಕಾದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಕೆಲವು ಟೈಮಲ್ಲಿ ಈ ತರ ನಾಚಿಕೆ ಅಂದ್ರೆ ಕೆಲವ್ರ ಹತ್ರ ಹೇಳಕ್ಕೆ ನಾವು ನಾಚಿಕೆ ಪಡ್ತೀವಿ. ಸತ್ಯ ನನ್ಗೆ ಗೊತ್ತಿದ್ರು ನಾಚಿಕೆ ಅಂದ್ರೆ, ಈ ನಾಚಿಕೆ ಅಂತ ನಮ್ ಗುಣಗಳಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ, ಏನಾದ್ರೂ ಹೀನವಾದ ಕೆಲಸಗಳನ್ನ ನಾವು ಮಾಡಿದ್ದಾಗ, ಇಲ್ಲ ನಾವೇನೋ ತಪ್ಪು ಮಾಡ್ಬಿಡ್ತೀವಿ ಅಂತ ಭಾವನೆ ಇದ್ದಾಗ, ಇಲ್ಲ ನಾವು ತಪ್ಪನ್ನೇ ಮಾಡ್ತಾ ಇದೀವಿ ಅಂದಾಗ, ಈ ನಾಚಿಕೆ ಅನ್ನುವಂತ ಸ್ವಭಾವ ನಮ್ಗೆ ಅದ್ರಲ್ಲಿ ದೃಢವಾದ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ನಾಚಿಕೊಳ್ಳೋದು ಸಾಮಾನ್ಯವಾದಂತ ವಿಷಯ ಅಲ್ವಾ? ಹೌದು.
ಹಾಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ತೀನಿ ಅಂದ್ರೆ ಸುವಾರ್ತೆ ನನಗೆ ದೇವ್ರ ವಾಕ್ಯ ಸಿಕ್ಕಿದೆ. ಈಗ ಯಹೂದ್ಯರ ಮುಂದೆ ಹೋಗಿ ಮಾತಾಡ್ಬೇಕು, ಗ್ರೀಕರ ಮುಂದೆ ಮಾತಾಡ್ಬೇಕು. ಯಹೂದ್ಯರು ಹೆಂಗಿರ್ತಾರೆ ಅಂದ್ರೆ ಧರ್ಮಶಾಸ್ತ್ರದ ಪಂಡಿತರಾಗಿರ್ತಾರೆ, ತುಂಬಾ ಜ್ಞಾನಿಗಳಾಗಿರ್ತಾರೆ. ಅವ್ರ ಮುಂದೆ ಮಾತಾಡ್ಬೇಕಾದ್ರೆ ಅಯ್ಯೋ ನಾವು ಮಾತಾಡೋಂತ ವಿಷಯ ಏನಪ್ಪಾ ನಂದೇನಾದ್ರು ಇದಾಗ್ಬಿಟ್ರೆ, ಈ ಭಾವನೆ ಏನಪ್ಪಾ ಅಂದ್ರೆ ಕೆಲವೊಂದ್ ಟೈಮಲ್ಲಿ ನಾನು ಮಾತಾಡೋದ್ರಲ್ಲೇ ತಪ್ಪಾಗ್ಬಿಡ್ತೀನೋ ಇಲ್ಲ ತೊದಲು ಬಾಯಿ ಆಗ್ಬಿಡ್ತೀನೋ ಅಂತಿದ್ರೆ ಅದು ಬೇರೆ ವಿಷಯ. ಈ ಸುವಾರ್ತೆನ ತಗೊಂಡೋಗಿ ಅವ್ರ ಮುಂದೆ ಮಾತಾಡಕ್ಕಾಗುತ್ತಂದ್ರೆ ಇಲ್ಲಪ್ಪ, ಈ ಸುವಾರ್ತೆ ಅಷ್ಟ್ರ ಮಟ್ಟಿಗೆ ದೊಡ್ಡದಲ್ಲ ಅನ್ನೋಂಥ ಭಾವನೆ ಏನಾದ್ರು ಇದ್ರೆ, ಗ್ರೀಕರ ಜ್ಞಾನಕ್ಕಿಂತಲೂ ಹೆಚ್ಚಾದಂತ ವಿಷಯದಲ್ಲಿ ನಾನು ಸುವಾರ್ತೆ ಇಲ್ಲ ಅಂತ ನನಗೇನೋ ಭಾವನೆ ಬಂದ್ರೆ ಅಲ್ಲಿ ಮಾತಾಡಕ್ ನನ್ಗೆ ಕಷ್ಟವಾಗುತ್ತೆ, ನಾಚಿಕೆ ಆಗುತ್ತೆ. ಏನ್ ದೇವ್ರ ಮಕ್ಳು, ಇಲ್ಲಿ ನಮ್ಗೆ ಲೆಸನ್ ಏನಪ್ಪಾ ಅಂದ್ರೆ ಸಿಂಪಲ್, ಬ್ರದರ್ಸ್ ಗಳೆಲ್ಲ ಹೇಳಿದ್ದಾರೆ, ಮಾತಾಡಕ್ಕೆ ನಾವು ನಾಚಿಕೆ ಪಡ್ತೀವಿ. ಕೆಲವೊಂದ್ ಟೈಮಲ್ಲಿ ಅಲ್ಲಿ ಸನ್ನಿವೇಶ ಇದ್ರೂ ಮಾತಾಡಲ್ಲ ಅಲ್ವಾ. ಹೆಂಗ್ ಮಾತಾಡಕ್ ನಮ್ಗೆ ಗೊತ್ತಿರಲ್ಲ, ಪೂರ್ವ ಸಿದ್ಧತೆ ಇರಲ್ಲ. ಇನ್ನೊಂದ್ ಕಡೆ ಮಾತಾಡಿದ್ರೆ ಅವ್ರು ಏನ್ ತಿಳ್ಕೊಳ್ತಾರೋ, ನಮ್ಮ ಬಗ್ಗೆ ಏನೋ ಸ್ವಲ್ಪ ಕಿಲಮಟ್ಟಾಗಿ ತಿಳ್ಕೊಂಡ್ಬಿಡ್ತಾರೋ, ನಮ್ಮನ್ನ ಬೇರೆ ರೀತಿ ನೋಡ್ತಾರೋ, ಇದೆಲ್ಲ ಈ ರೀತಿ ನಾಚಿಕೆ ಸ್ವಭಾವ ಅದು ದೇವರ ದೃಷ್ಟಿಯಲ್ಲಿ ಚೆನ್ನಾಗಿರಲ್ಲ. ದೇವ್ರ ಮಕ್ಳು ಅದಕ್ಕೆ ಹೇಳ್ತಾ ಇದ್ರೆ ನೋಡ್ರ, ನಾನು ಅಪೊಸ್ತಲ ಪಾಳೆಲ್ಲ ಹೆಂಗ್ ದೃಢವಾಗಿ ಮಾತಾಡ್ಬೋದು. ನಾವ್ ಯಾರಾದ್ರೂ ಇವತ್ತು ಆತರ ಮಾತಾಡ್ತಿದೀವಾ? ನೋಡಿ, ನಾನ್ ನಿಮ್ ಹತ್ರ ಮಾತಾಡ್ತಿದೀನಿ ಯಾಕಂದ್ರೆ ನೀವೆಲ್ಲ ಸತ್ಯ ಗೊತ್ತಿರೋರು. ದೇವನ್ ಬಾಬಿಲೋನ್ ಹತ್ರ ಹೋಗಿ ನಾವು ಮಾತಾಡ್ಬೇಕಾದ್ರೆ, ಕೆಲವೊಂದು ವಿಷಯ ಮಾತಾಡ್ಬೇಕಾದ್ರೆ ನಮ್ಗೆ ಈ ರೀತಿ ಇರುತ್ತಾ ಅಂದ್ರೆ ಇರಲ್ಲ ಖಂಡಿತ. ಹಾಗಂತ ಹೋಗ್ಬಿಟ್ಟು ನಾವು ಬಾಬಿಲೋನ್ ಮುಂದೆ ಏನ್ ಮಾಡಕ್ಕಾಗಲ್ಲ, ದೃಢವಾಗಿ ನೋಡ್ರಿ ರಾನ್ಸಮ್ ಇದೆ, ಟ್ರಿನಿಟಿ ಇಲ್ಲ, ಹೇಳಿಲ್ಲ ಅಂತ ಮಾತಾಡಕ್ಕಾಗಲ್ಲ. ಆದ್ರೆ ಸಂದರ್ಭ ಸನ್ನಿವೇಶ ಕೇಳುವವರ ಕಿವಿ ಅವರು ಕೇಳೋದಕ್ಕೆ ಸಿದ್ಧರಾಗಿದ್ದಾಗ ಯಾವ ವಿಷಯವನ್ನ ಹೇಳ್ಬೇಕು ಅನ್ನೋದು ನಮ್ಗೆ ತುಂಬಾ ಮುಖ್ಯವಾಗಿರುತ್ತೆ. ನಾವು ಮಾತಾಡ್ಲೇಬೇಕಾಗುತ್ತೆ. ಮಾತಾಡೋಣ ಕ್ರಿಸ್ತನಿಗೋಸ್ಕರ, ದೇವರ ವಿಷಯನ ಮಾತಾಡೋಣ. ಈ ವಿಷಯನ ಸ್ವಲ್ಪ ತಿಳ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ಸ್ ಮಾಡ್ಬೇಕು ನಾವು. ಪ್ರಾಕ್ಟಿಕಲ್ ಲೈಫ್ ಅಲ್ಲಿ, ನಮ್ಮ ಅನುದಿನದ ಲೈಫ್ ಅಲ್ಲಿ ಎಲ್ಲಿ ಇದನ್ನ ಇಂಪ್ಲಿಮೆಂಟ್ಸ್ ಮಾಡಕ್ಕಾಗುತ್ತೆ. ನಾನು ಕೂಡ ಸುವಾರ್ತೆ ವಿಷಯದಲ್ಲಿ ನಾಚಿಕೆ ಪಡಬಾರ್ದು, ಮಾತಾಡೋಂತ ಸನ್ನಿವೇಶ ಮಾತಾಡ್ಬೇಕು. ಹಾಗಂತ ಎಲ್ಲಿ ಏನ್ ಮಾತಾಡ್ಬೇಕಂತ ನನಗೂ ಗೊತ್ತಿರ್ಬೇಕು. ನಾನು ನಾಚಿಕೆ ಪಡೋ ರೀತಿಯಲ್ಲಿ ಮಾತಾಡ್ಬಾರ್ದು ಫಸ್ಟ್ ಆಫ್ ಆಲ್. ಅದಕ್ಕೆ ಸುವಾರ್ತೆ ವಿಷಯದಲ್ಲಿ ನಾಚಿಕೆ ಪಡ್ಬಾರ್ದು. ಅಂದ್ರೆ ನಾನ್ ಮಾತಾಡೋದೇ ಕರೆಕ್ಟ್ ಇದ್ರು ಆದ್ರೆ ಎಲ್ರು ಏನಪ್ಪಾ ಈ ರೀತಿ ಮಾತಾಡ್ತಿದ್ವಿ ಅನ್ನೋ ರೀತಿಯಲ್ಲಿ ಮಾತಾಡ್ಬಾರ್ದು. ಬಟ್ ಸತ್ಯವಾಗಿ ಹೇಳೋ ರೀತಿ ನಾನು ಇರ್ಬೇಕು, ವಿಷಯಗಳನ್ನ ಮಾತಾಡ್ಬೇಕು, ಸಂದರ್ಭ ಬಂದಾಗ ಅದಿರ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಇರ್ಬೇಕು. ಕರೆಕ್ಟ್ ಇರ್ಬೇಕಾ? ಅದು ಇರ್ಬೇಕು ಅನ್ಸುತ್ತಾ? ಹೆಂಗ್ ಅನ್ಸುತ್ತೆ ನಿಮ್ಗೆ? ಇರ್ಬೇಕನ್ಸ್ತತ್ರಿ. ಯಾಕಂದ್ರೆ ಇವತ್ತು ರಾತ್ರಿ ಗೀತೆನೂ ಅದೇ ಹೇಳ್ತೈತ್ರಿ, ಸತ್ಯಕ್ಕಾಗಿ ಸಾಕ್ಷಿಗೆ ಬದು. ಎಸ್ ಖಂಡಿತ ಅಲ್ವಾ? ದೇವ್ರ ಮಕ್ಳು, ಇಲ್ಲಿ ನಾವು ಇನ್ನೊಂದು ವಿಷಯ ಏನ್ ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ, ಬೇರೆ ದೊಡ್ಡ ಸ್ಪೀಕರ್ ಮಾತ್ರ ಹಾರ್ವೆಸ್ಟ್ ಮಾಡ್ತಾರೆ, ನಾವೆಲ್ಲ ಏನ್ ಮಾಡಂಗಿಲ್ಲ, ಅವ್ರು ಮಾಡ್ಕೊಂಡು ಹೋಗ್ತಾರೆ, ಅವ್ರ ಕೆಲ್ಸ ಅದು. ಈ ಬೇಸಿಕ್ ಕ್ಲಾಸ್ ಎಲ್ಲ ಅವ್ರೇ ತಗೊಳ್ತಾರೆ, ನಾವೆಲ್ಲ ಏನು ಇಲ್ಲ, ನಾವು ಕೇಳ್ತೀವಿ ಅಷ್ಟೇಪ್ಪ, ನಾವೆಲ್ಲ ಅಷ್ಟು ದೊಡ್ಡ. ಇದು ಕೂಡ ಕೆಲವ್ರ ಭಾವನೆಯಲ್ಲಿ ಇದೆ, ತಪ್ಪಾದ ಭಾವನೆ. ಕೆಲವೊಂದು ಟೈಮಲ್ಲಿ ಸುವಾರ್ತೆನ ಸಾರೋದು ಅನ್ನೋದು ಬೇರೆ, ಒಬ್ಬ ಸ್ಪೀಕರ್ ಅನ್ನೋದು ಬೇರೆ. ಸುವಾರ್ತೆ ಸಾರೋದು ಅನ್ನೋದು ಎಲ್ರಿಗೂ ಇರುವಂತ ಒಂದು ಜವಾಬ್ದಾರಿ ಅಲ್ವಾ? ನಾವು ಓದ್ತೀವಲ್ಲ 2 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಯಾರೆಲ್ಲ ಅಂಧಕಾರದಿಂದ ಆಶೀರ್ವಾದ ಬೆಳಕನ್ನು ನೋಡಿದ್ರೆ ಅವರೆಲ್ಲರೂ ಆತನ ಗುಣಾತಿಶಯಗಳನ್ನ ಪ್ರಚಾರ ಪಡಿಸ್ಬೇಕಂತ ವಾಕ್ಯ ಇದೆ. ನಮ್ಮೆಲ್ರಿಗೂ ಆ ಕೆಲಸ ಇದೆ. ಸೊ ಆ ಕೆಲಸದಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತಿದೀವಿ? ಇನ್ವಾಲ್ವ್ಮೆಂಟ್ ಅಂದ್ರೆ ಏನು? ಪ್ಲಾನ್ ನೋಡಿ. ಈಗ ನಾವು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದು ಸಾಯಂಕಾಲವರೆಗೆ ಕೆಲಸ ಮಾಡೋದು ಬರ್ತೀನಿ, ಇದು ನನ್ನ ಪ್ಲಾನ್. ಯಾಕಂದ್ರೆ ನನ್ನ ಹೊಟ್ಟೆಗೆ, ನನ್ನ ಜೀವಿತಕ್ಕೆ, ನನ್ನ ಹೊಟ್ಟೆ ಪಾಡಿಗೋಸ್ಕರ ನಾನು ಕೆಲಸ ಮಾಡಬೇಕಾಗಿದೆ. ಇದು ಪ್ಲಾನ್ ನಾನು ಮಿಸ್ ಮಾಡ್ತೀನಿ ಅಂದ್ರೆ ನನ್ನ ಲೈಫ್ ಕೂಡ ಸ್ಟ್ರಗಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಗೆ ಏನಾದ್ರು ಪ್ಲಾನ್ ಮಾಡ್ತೀವಾ ಸುವಾರ್ತೆಗೋಸ್ಕರ? ನಾನು ಇವತ್ತು ಈ ತಿಂಗಳಲ್ಲಿ ಯಾರಾದ್ರೂ ಸಹೋದರಿ, ಈ ವಾರದಲ್ಲಿ ಯಾರನ್ನ ಮೀಟ್ ಮಾಡಿ ಮಾತಾಡ್ಬೇಕು, ಈ ಒಂದು ನನ್ನ ಸಹೋದರಿ ಅವ್ರಿಗೆ ಈ ವಿಷಯನ ಹೆಂಗಾದ್ರೂ ತಿಳಿಸ್ಬೇಕು, ಈ ಬ್ರದರ್ನ ಸಿಸ್ಟರ್ನ ನೋಡಿದೀನಿ, ಅವ್ರಿಗೆ ಹೆಂಗಾದ್ರೂ ಜ್ಞಾನವಾಗಿ ಈ ಸುವಾರ್ತೆನ ತಿಳಿಸ್ಬೇಕಂತ ಯಾವತ್ತಾದ್ರೂ ಪ್ಲಾನ್ ಮಾಡ್ತಿದೀವಾ? ಮಾಡ್ತಾ ಇದೀವಾ? ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಮುಂದೆ ಮಾಡ್ರಿ, ಸುವಾರ್ತೆನ ಹೇಳ್ರಿ. ಇಲ್ಲಿ ಬ್ರದರ್ ಸಿಸ್ಟರ್ ಅಂತ ಇಲ್ಲ, ದಯವಿಟ್ಟು ಅದಂತೂ ತಪ್ಪಾಗಿ ತಿಳ್ಕೊಂಬರ್ರಿ. ಇಲ್ಲಿ ಒಂದು ಸುವಾರ್ತೆ ವಿಷಯಗಳನ್ನ ಸಾರೋದಕ್ಕೆ ಸಹೋದರಿ ಅಂತ ಸಭೆಯಲ್ಲಿ ಮಾತಾಡ್ಬಾರ್ದು, ಸಿಸ್ಟರ್ಸ್ ಅಷ್ಟೇ. ಸಿಸ್ಟರ್ಸ್ ಏನ್ ಮಾಡ್ಬೋದು, ನೀವು ಕೂಡ ಕೆಲವೊಬ್ರಿಗೆ ವಿಷಯವನ್ನ ತಿಳಿಸ್ಬೋದು. ಇಲ್ಲವೇ ಏನ್ ಮಾಡ್ಬೋದು, ನಮ್ಮ ರಾಜು ಬ್ರದರ್ ಕೂಡ ಲಾಸ್ಟ್ ಟೈಮ್ ಕೆಲವೊಂದು ವಿಷಯ ಕೊಟ್ರು ಅಲ್ವಾ? ನೆನ್ಪಿರ್ಬೇಕು ನಿಮ್ಗೆ. ಏನ್ ಕೊಟ್ರು ಬ್ರದರ್? ಬೇಸಿಕ್ ಕ್ಲಾಸ್ಗೆ ಏನ್ ಪಾಯಿಂಟ್ ಕೊಟ್ರು? ಈಗ ಲಾಸ್ಟ್ ಟೈಮ್ ಬೇಸಿಕ್ ಕ್ಲಾಸ್ಗೋಸ್ಕರ ಒಂದು ಹೊಸ ಪ್ಲಾನ್ ಒಂದ್ ಮಾಡಿದ್ರು. ಹೌದ್ರಿ, ಒಂದು ಬೇರೆಯವರಿಗೆ ತಿಳಿಸ್ಲಿಕ್ಕೆ ಒಂದು ಅದನ್ನ ಕಳಿಸ್ಕೊಟ್ರಿ, ಅದನ್ನ ಫಿಲ್ ಮಾಡಕ್ ಹೇಳಿ ಅಂತ ಹೇಳೋದು. ಕರೆಕ್ಟ್ ಅಲ್ವಾ? ಅಟ್ಲೀಸ್ಟ್ ಒಬ್ರನ್ನ ನೋಡಿ ನಿಮ್ಗೆ ಆಸಕ್ತಿ ಇದ್ರೆ ದಯವಿಟ್ಟು ಇದನ್ನ ಫಿಲ್ ಮಾಡಿ. ತುಂಬಾ ಅವ್ರಿಗೆ ಸ್ವಲ್ಪ ಆಸಕ್ತಿಯಿಂದ ಮಾತಾಡಿ, ಸತ್ಯವನ್ನ ತಿಳ್ಕೊಳ್ಳಿ. ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಫ್ರೀಯಾಗಿ ಹೇಳ್ಕೊಡ್ತಾರೆ, ಇಲ್ಲ ನೀವು ದುಡ್ಡು ಕೊಡ್ಬೇಕಲ್ಲ, ಆದ್ರೆ ತುಂಬಾ ಚೆನ್ನಾಗಿದೆ ಸತ್ಯ. ನೀವು ಸತ್ಯದ ಸತ್ಯಕ್ಕೋಸ್ಕರ ದೇವರು ಜೀವನದಲ್ಲಿ ನಾವು ಕೇಳ್ಬೇಕು ಈ ಸತ್ಯಗಳನ್ನೆಲ್ಲ. ಅವರ ದಾಟಿನಲ್ಲಿ, ಅವರ ಒಂದು ಭಾವನೆಯಲ್ಲೇ ಮಾತಾಡ್ಬೇಕು. ಅದನ್ನ ಅವ್ರು ಹೆಂಗಿದ್ರೆ ಇದೆಲ್ಲ ಒಂದು ಸತ್ಯಕ್ಕೋಸ್ಕರ ಇರುವಂತ ಆಸಕ್ತಿ. ನಾನು ಹೆಂಗೋ ಈ ಏನಂತಾರೆ ಅಂದ್ರೆ, ಕೆಲವೊಂದ್ ಟೈಮಲ್ಲಿ ಬೇರೆ ದಾರಿ ಇಲ್ದೆ ಕೆಲಸ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತಾರೆ ಅಂದ್ರೆ ಅದೇ ಮಾಡ್ತಾರೆ.
ಅಲ್ವಾ? ಈ ಮಕ್ಕಳು ಓದ್ಲೇಬೇಕು ಅಂದಾಗ ಕಂಠಪಾಠ ಬಾಯಿಪಾಠ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ? ಕೆಲವರು ಪ್ರೀತಿ ಮಾಡೋರು ಅದು ಬಾಯಿಪಾಠ ಮಾಡಲ್ಲ, ಅರ್ಥ ಮಾಡ್ಕೊಳ್ತಾರೆ. ಏನಕ್ಕೆ ವಿಷಯ ಹೇಳ್ತಾ ಇದ್ರೆ ಅಂದ್ರೆ ಹೋಗ್ಬಿಟ್ಟು ಎಲ್ಲಿ ಏನ್ ಮಾತಾಡ್ಬೇಕು ಒಂದೇ ರೀತಿಯ ಪ್ರೊನೌನ್ಸಿಯೇಷನ್ ಎಲ್ಲ ಕಡೆ ಮಾಡ್ತಾರೆ. ಇವ್ರ ಹತ್ರ ಹೆಂಗ್ ಮಾತಾಡ್ಬೇಕು, ಅವ್ರಿಗೆ ಹೆಂಗ್ ಮಾತಾಡ್ಬೇಕು, ಇದೆಲ್ಲ ನಮ್ಗೆ ಸತ್ಯದಲ್ಲಿ ನಿಮ್ಗೆ ಆಸಕ್ತಿ ಇದು ಬೇರೆಯವ್ರ ಸುತ್ತುವಾರ್ತೆ ಹೇಳ್ಬೇಕು ಮಾತಾಡ್ಬೇಕಂದಾಗ ನಮ್ಗೆ ದೇವರು ಈ ಆತ್ಮ ಕೊಡ್ತಾರೆ. ಅದು ನಾವು ನೀವು ನಿಮ್ಗೆಲ್ಲ ಹೇಳ್ಕೊಡುವಂತ ಒಂದು ಅವಶ್ಯಕತೆ ಇರಲ್ಲ. ನಾವು ನಿಮ್ಗೆಲ್ಲ ಎಜುಕೇಶನ್ ಕೊಡುವಂತ ನೆಸೆಸಿಟಿ ನಿಮ್ಗೂ ಬರೀತಾರೆ, ನೀವು ದೇವರ ಆತ್ಮದಲ್ಲಿ ನಡೆಸಲ್ಪಡ್ತೀರಾ. ಇದೊಂದು ವಿಷಯವನ್ನ ನೆನಪಲ್ಲಿ ಇಟ್ಕೊಳ್ಳಿ, ಇದು ತುಂಬಾ ಮುಖ್ಯ. ಓಕೆನಾ? ಅದರಿಂದ ಇದೊಂದು ಪಾಯಿಂಟ್ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ನಾವು ನೆಕ್ಸ್ಟ್ ವಾಕ್ಯಕ್ಕೆ ಹೋಗೋಣ. ರೋಮಪುರದವರಿಗೆ 1ನೇ ಅಧ್ಯಾಯ 32ನೇ ವಾಕ್ಯ. ಇಂಥವುಗಳನ್ನು ಮಾಡುವವರು ಮರಣಕ್ಕೆ ಯೋಗ್ಯರೆಂಬ ದೇವರ ನ್ಯಾಯ ತೀರ್ಪನ್ನು ಅವರು ತಿಳಿದವರಾಗಿದ್ದರೂ ಅವುಗಳನ್ನು ಮಾಡುವುದಲ್ಲದೆ ಅಂಥವುಗಳನ್ನು ಮಾಡುವವರಲ್ಲಿ ಸಂತೋಷ ಪಡುತ್ತಾರೆ. ಓಕೆ, ಸೊ ಇಲ್ಲಿ ಪಾಯಿಂಟ್ ಏನೋ ಮಾತಾಡ್ತಿದ್ರೆ ಕೆಲವೊಂದು ವಿಷಯ ದೇವರಿಗೆ ಅಸಹ್ಯವಾದಂತ ವಿಷಯ ಇದೆ, ಪಾಪ ಕೃತ್ಯಗಳು. ಅದನ್ನ ಮಾಡೋದು ಏನಾಗಿದೆ ಅಂದ್ರೆ ಮರಣಕ್ಕೆ ಅವರು ಯೋಗ್ಯರಾಗಿದೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಅವರು ಮಾಡ್ತಾರೆ. ಬೇರೆಯವ್ರನ್ನ ಮಾಡೋದ್ರಲ್ಲಿ ಏನ್ ಮಾಡ್ತಾರೆ, ಸಂತೋಷ ಪಡ್ತಾರೆ ಅನ್ನೋ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ದೇವರ ಲೋಕಕ್ಕೆ ನಾವು ಅನ್ವಯ ಮಾಡಬಹುದು. ಲೋಕಕ್ಕೆ ಅನ್ವಯ ಮಾಡಿದಾಗ ದೇವರ ನ್ಯಾಯ ತೀರ್ಪು ಅನ್ನೋ ಪಾಯಿಂಟ್ ನಾವು ತಿಳ್ಬೇಕು. ದೇವರ ನ್ಯಾಯ ತೀರ್ಪು, ಜಡ್ಜ್ಮೆಂಟ್ ಆಫ್ ಗಾಡ್, ದೇವರ ನ್ಯಾಯ ತೀರ್ಪು. ಈ ನ್ಯಾಯ ತೀರ್ಪು ನಮಗ್ ಯಾರಿಗಿದೆ? ನಮಗ್ ಸಭೆಗಿದೆಯಾ ಇವತ್ತು? ಲೋಕಕ್ಕಿದೆಯಾ ಇವತ್ತು ದೇವರ ನ್ಯಾಯ ತೀರ್ಪು? ನಮಗಿದೆ ರೀ, ಸಭೆಗಿದೆ ರೀ. ಸಭೆಗಿದೆ ಬ್ರದರ್. ಲೋಕಕ್ಕೆ ಏನಿದೆ? ಅವ್ರಿಗೆ ವರ್ಷದಲ್ಲಿದ್ದೀರಿ. ಅವ್ರಿಗೆ ಯಾವಾಗಿದೆ ಅವ್ರಿಗೆ ನ್ಯಾಯ ತೀರ್ಪು? ಅವ್ರು 1000 ವರ್ಷದಲ್ಲಿ ಅವ್ರಿಗೆ ಒಂದು ಮರಣದಿಂದ ಎಬ್ಬಿಸಿದ ಮೇಲೆ ಅವ್ರಿಗೆ ನ್ಯಾಯ ತೀರ್ಪು. ಕರೆಕ್ಟ್. ಇವಾಗ ನ್ಯಾಯ ತೀರ್ಪು ಇಲ್ವಾ ಅವ್ರಿಗೆ? ಈಗ ನಾವು ನ್ಯಾಯ ತೀರ್ಪಿಗೆ ಒಳಗಾಗಿದ್ದೀವಿ. ಅವ್ರಿಗಿಲ್ಲ ಬ್ರದರ್, ಅವ್ರಿಗಿಲ್ವಾ? ಅವ್ರಿಗಿನ್ನ ಸ್ಟಾರ್ಟ್ ಆಗಿಲ್ಲ ಬ್ರದರ್. ಓಕೆ, 1000 years ಅಲ್ಲಿ ಏನ್ರಿ? ಒಂದ್ಸಲಿ ಸಭೆ ಫಿಲ್ ಆದ್ಮೇಲೆ, ಸಭೆ ಎತ್ತಲ್ಪಡ್ತದಲ್ಲ ಆದ್ಮೇಲೆ ಅವಾಗ ಅವ್ರಿಗೆ ಶುರು ಆಗುತ್ತೆ ಬ್ರದರ್. ಈಗ ಮರಣದಂಡನೆಲ್ಲ ಬರ್ತಾ ಇರೋದು ಏನು ಹಂಗಾದ್ರೆ? ಅವ್ರಿಗೆ ಏನಕ್ಕೆ ಬರ್ತಾ ಇದೆ? ಅದು ಆರಾಮನಿಂದ ಬಂದಂತ ಮರಣ. ಅದು ಆದಾಮ್ ಪಾಪ ಮಾಡಿರೋದ್ರಿಂದ, ಪಾಪದ ಸಂಬಳ ಮರಣ. ಅಲ್ಲಿ ನ್ಯಾಯ ತೀರ್ಪು ಆಗಿಲ್ವಾ ಆದಾಮ್ ಪಾಪ ಮಾಡಿದಾಗ? ಇಲ್ಲ ರೀ, ಅವ್ರಿಗೆ ಬಿಟ್ಟಿದ್ದಾರೆ ಈಗ. ಓಕೆ, ನ್ಯಾಯ ತೀರ್ಪು ಆಗಿಲ್ಲ ಬ್ರದರ್ ಇನ್ಯಾರಿಗೂ. ಓಕೆ ಓಕೆ. ಸರಿ, ನ್ಯಾಯ ತೀರ್ಪು ಅಂದ್ರೆ ಏನು? ನ್ಯಾಯ ತೀರ್ಪು ಅಂದ್ರೆ ನಮ್ಮ ಬೈಬಲ್ ಪ್ರಕಾರ ಏನು? ಈಗ ನಮ್ಗ ಅವರು ನಮ್ಗೆ ಈಗ ಸತ್ಯ ತಿಳಿಸ್ಕೊಟ್ಟಾರಲ್ರಿ ಬ್ರದರ್, ಅದ್ರ ಮೇಲೆ ನಮ್ಗೆ ತೀರ್ಪಾಗತ್ತೆ. ನಾವು ಯಾವ ತರ ನಡಿತೀವಿ, ಏನ್ ಮಾಡ್ತೀವಿ ಅನ್ನೋದ್ರ ಮೇಲೆ ತೀರ್ಪು ರೀ. ಅವ್ರು ಬಂದ್ ಅವ್ರು ಕುಂತ್ಕೊಂಡು ಮಾಡ್ತಾರಂತ. ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಹೇಳಿದ್ರಿ ಪಾಯಿಂಟ್. ಇದೇ ರೀತಿ ಇದಕ್ ಮುಂಚೆ ದೇವ್ರು ಯಾರಿಗೂ ಸತ್ಯವನ್ನ ಏನು ತಿಳಿಸ್ಕೊಡ್ಲಿಲ್ವಾ? ತಿಳಿಸ್ಕೊಟ್ಟಿದ್ರಿ, ಆದ್ರೆ ಅದನ್ನ ಈಗ ಯೇಸುಸ್ವಾಮಿ ಬಂದ ಮೇಲೆ ಮುಂದೆ ರಕ್ಷಣೆ ಸ್ಟಾರ್ಟ್ ಆಗ್ಬೇಕಾಗಿತ್ತಲ್ರಿ ಬ್ರದರ್. ಅದು ನಮ್ಲಿಂದ ಸ್ಟಾರ್ಟ್ ಆಗಿದ್ದಲ್ರಿ ಈಗ. ಕರೆಕ್ಟ್. ನಾನು ಹೇಳಿದ ಪಾಯಿಂಟ್ ಎಲ್ಲ ಕರೆಕ್ಟ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನ್ಯಾಯ ತೀರ್ಪು ಅಂದ್ರೆ ನ್ಯಾಯವನ್ನ ಮೊದಲು ಕೊಡ್ಬೇಕು. ಆ ನ್ಯಾಯದ ಪ್ರಕಾರ ನಡೆದಿದಾರ, ನ್ಯಾಯ ನೀತಿನ ಅವ್ರಿಗೆ ತಿಳಿಸ್ಕೊಡ್ಬೇಕು. ತಿಳಿಸ್ಕೊಟ್ಟು ಆದ್ಮೇಲೆ ಅದನ್ನ ಯಾವ ರೀತಿ ಫಾಲೋ ಮಾಡಿದ್ದೆ ಅದಕ್ಕೆ ಬ್ಲೆಸ್ಸಿಂಗ್ ಕೊಡ್ಬೇಕು. ಫಾಲೋ ಮಾಡ್ದಾದ್ರೆ ಅವ್ರಿಗಿರುವಂತ ನ್ಯಾಯ ಅವ್ರು ಕೊಟ್ಟಂತ ತೀರ್ಪಿನ ಪ್ರಕಾರವಾಗಿ, ನ್ಯಾಯ ನೀತಿಯ ಪ್ರಕಾರವಾಗಿ ಅದನ್ನ ಜಡ್ಜ್ಮೆಂಟ್ ನ ಕೊಡ್ಬೇಕು ಅವ್ರಿಗೆ. ಅದೇನ್ ದಂಡನೆ ಇದೆಯೋ, ಪನಿಷ್ಮೆಂಟ್ ಇದೆಯೋ ಕೊಡ್ಬೇಕು. ಇದು ನ್ಯಾಯ ತೀರ್ಪು, ಕರೆಕ್ಟ್ ಅಲ್ವಾ? ಸೊ ಇದೇ ರೀತಿ ಇಡೀ ಲೋಕಕ್ಕೆ ದೇವರು ಒಂದು ನ್ಯಾಯವನ್ನ ನೀತಿನ ಕೊಟ್ರು. ಮೊದಲಿಗೆ ಯಾವ ನೀತಿ? ಹಣ್ಣನ್ನ ತಿನ್ಬಾರ್ದು ಅನ್ನೋಂತ ಒಂದು ನೀತಿನ ಕೊಟ್ರು. ಇದು ನೀತಿ, ಇದನ್ನ ಫಾಲೋ ಮಾಡ್ಬೇಕಂತ ಆದಮ್ ಗೆಲ್ಲಿದ್ರಲ್ಲ. ಆದಾಮ್ ಬ್ರೇಕ್ ಆದ್ಮೇಲೆ ಅವ್ರಿಗೆ ಏನಾಯ್ತು? ಮರಣದಂಡನೆ ಬಂತು. ಈ ವಾಕ್ಯ ಮಾತಾಡ್ತಿರೋದು ಅದನ್ನೇ. ಆದಾಮ್ ಬ್ರೇಕ್ ಮಾಡಿದ್ಮೇಲೆ ಅವ್ನು ಬಂದಂತ ಮರಣದಂಡನೆ ಎಲ್ರಿಗೂ ಬರ್ತಾ ಇದೆ. ಮರಣದಂಡನೆ ಅದು ನ್ಯಾಯ ತೀರ್ಪು, ದೇವರ ನೀತಿಯ ನ್ಯಾಯ ತೀರ್ಪು. ಆದಾಮ್ ಕೊಟ್ಟಂತ ಜಡ್ಜ್ಮೆಂಟ್ ಏನಾಗಿದೆ ಇವತ್ತುವರೆಗೂ 2000 ವರ್ಷಗಳವರೆಗೂ ಪ್ರಪಂಚ ಆ ಜಡ್ಜ್ಮೆಂಟ್ ಎಲ್ಲ ಇದೆ. ಇನ್ನು ಹೊಸ ಜಡ್ಜ್ಮೆಂಟ್ ಹೋಗ್ಲಿಲ್ಲ. ಕರೆಕ್ಟ್ ಅಲ್ವಾ? ಆದಾಮ್ನ ತೀರ್ಪೆಲ್ಲ ಇದೆ. ಆದಾಮ್ ಮಾಡಿದಂತ ತಪ್ಪಿಗೆ, ಆದಾಮ್ ಕೊಟ್ಟಂತ ನೀತಿನ ಬ್ರೇಕ್ ಮಾಡಿದ್ಕೋಸ್ಕರ ಆತನ ಸಂತತಿ ಎಲ್ರಿಗೂ ಡೆತ್ ಬರ್ತಿದೆ ಅನ್ನೋ ಒಂದು ಜಡ್ಜ್ಮೆಂಟ್ ಎಲ್ಲ ಇನ್ನೂ ಇದೆ. ನ್ಯಾಯ ತೀರ್ಪು ಅಂದ ತಕ್ಷಣ ಬರೀ 1000 years ಅಂತ ತಿಳ್ಕೊಂಡ್ಬರ್ರಿ. ಆದಾಮ್ ಕೊಟ್ಟಂತದ್ದು ಅಲ್ಲೊಂದು ಜಡ್ಜ್ಮೆಂಟ್ ಆಯ್ತು, ಮತ್ತೆ ಇಸ್ರೇಲ್ ಜನರಿಗೂ ಒಂದು ಜಡ್ಜ್ಮೆಂಟ್ ಆಯ್ತಲ್ಲ. ಹೌದ್ರಿ, ಆಯ್ತ್ರಿ. ಹೌದ್ರಿ, ಇಸ್ರೇಲ್ ಜನರಿಗೆ ನ್ಯಾಯ ತೀರ್ಪು ಆದಾಮನಿಗೆ ಆಯ್ತು ಬ್ರದರ್. ಕರೆಕ್ಟ್. ಇಸ್ರೇಲ್ ಜನರಿಗೆ ಧರ್ಮಶಾಸ್ತ್ರ ಕೊಟ್ರ? ಹೌದು ಬ್ರದರ್, ಕೊಟ್ಟಿದ್ದಾರೆ. ನಡ್ಕೊಂಡ್ರಿ ಅವ್ರು ನಡೆದಾರೆ. ಅವ್ರಿಗೆ ಈಗ ಬರೀ ಅವ್ರು ನಡೆದಾರೆ. ಆತರ ಅವ್ರಿಗೆ ಈಗ ಪುನಃಸ್ಥಾನ ಆಗುತ್ತೆ. ಕರೆಕ್ಟ್. ಈಗ ಜಡ್ಜ್ಮೆಂಟ್ ಧರ್ಮಶಾಸ್ತ್ರವನ್ನು ಕೊಟ್ಟು ಧರ್ಮಶಾಸ್ತ್ರನ ಪಾಳೆ ಮಾಡದೇ ಇದ್ರೆ ನಿಮ್ಮ ಮುಂದೆ ನಾನು ಶಾಪವನ್ನು ಆಶೀರ್ವಾದವನ್ನು ನೀಡ್ತೀನಿ ಅಂತ ದೇವರು ಧರ್ಮೋಪದೇಶ ಖಂಡದಲ್ಲಿ ಹೇಳ್ತಾರಲ್ವಾ? ಹೌದು ಬ್ರದರ್. ಹಾಗೆ ಹೇಳ್ತಾರಂದ್ರೆ ಏನರ್ಥ? ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಒಳ್ಳೇದು, ಫಾಲೋ ಮಾಡಿದ್ರೆ ಜಡ್ಜ್ಮೆಂಟ್. ಹೋಗ್ತಿದ್ಯಾ? ಇಸ್ರೇಲ್ ಜನರಿಗೆ
AD 70 ಆದ್ಮೇಲೆ ಹತ್ತತ್ರ 2000 ವರ್ಷಗಳವರೆಗೂ ಜಜ್ಮೆಂಟ್ ಪಾಸ್ ಆಗಿದೆಯಾ? ಇಡೀ ಲೋಕಕ್ಕೆ 6000 ವರ್ಷಗಳವರೆಗೆ ಆ ಮರಣದಂಡನೆ ಪಾಸ್ ಆಗ್ತಿದ್ರೆ ಇಸ್ರೇಲ್ ಜನರಿಗೆ ಸುಮಾರು 2000 ವರ್ಷಗಳವರೆಗೆ ಅವರ ದೇಶ ಅವ್ರಿಗೆ ಇರ್ಲಿಲ್ವಲ್ಲ ಜಜ್ಮೆಂಟ್ ಅಲ್ಲಿ. ರಟಲ್ವಾ? ಅದು ತೀರ್ಪು. ಇಸ್ರೇಲ್ ಜನರಿಗೊಂದು ತೀರ್ಪಿದೆ, ಲೋಕಕ್ಕೊಂದು ತೀರ್ಪಿದೆ, ಸಭೆಗೆ ಈಗ ತೀರ್ಪಿದೆ. ಅಂದ್ರೆ ಇವ್ರಿಗೆಲ್ಲ ತೀರ್ಪಿಲ್ಲ ಅಂತ, ಅವ್ರಿಗೆ ನಡೀತಾರ ತೀರ್ಪು ಅವ್ರು ನಡೀತಾ ಇದೆ. ಈಗ ದೇವರು ಈ ಸುವಾರ್ಥ ಯುಗದಲ್ಲಿ ತುಂಬಾ ಟೆಸ್ಟ್ ಮಾಡ್ತಾರದು, ಇದ್ ಮಾಡ್ತಾರದು ನಮ್ಮ ನ್ಯಾಯ ತೀರ್ಪು. ನಮ್ಮ ನ್ಯಾಯ ತೀರ್ಪು ಏನಪ್ಪ ವಿಶೇಷತೆ ಅಂದ್ರೆ, ನಮ್ಮನ್ನ ದೇವರು ನ್ಯಾಯ ತೀರ್ಪು ಮಾಡ್ತಾ ಇಲ್ಲ. ಕರೆಕ್ಟಾ? ನಮ್ಮನ್ನ ನಾವು ನ್ಯಾಯ ತೀರಿಸುವಂತ ಒಂದು ವಿಷಯ ದೇವ್ರು ಯಾರಿಗೂ ಒಪ್ಪಿಸ್ಕೊಟ್ಟಿದ್ದಾರೆ? ನಮ್ಮನ್ನ ನಾವು ತೀರ್ಪು ಮಾಡ್ಕೋಬೇಕು. ಸೊ ಇಡೀ ಲೋಕಕ್ಕೆ ಜಜ್ಮೆಂಟ್ ನಡೀತಾ ಇದೆ, ಅದು ದೇವ್ರ ಮಕ್ಕಳಿಗೆ ಜಜ್ಮೆಂಟ್ ದೇವ್ರ ಕೈಯಲ್ಲಿ ತಗೊಂಡಿಲ್ಲ, ನಮ್ ಕೈಯಲ್ಲೇ ಕೊಟ್ಬಿಟ್ಟಿದ್ದಾರೆ. ನೀವೇ ನಿಮ್ಮನ್ನ ಜಜ್ಮೆಂಟ್ ಮಾಡ್ಕೊಳ್ರಿ. ನನ್ ವಾಕ್ಯ ಇದೆ, ವಾಕ್ಯವನ್ನು ಓದ್ತೀರಾ, ಅದ್ರ ಪ್ರಕಾರ ನಡ್ಕೊಳ್ರಿ, ಅದ್ರಲ್ಲಿ ಏನಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನನ್ ಕೃಪೆ ಇದೆ, ಕೃಪೆ ಕೊಡ್ತೀನಿ. ತಪ್ಪೇಲ್ ಮಾಡಿದ್ರ ರಿಪೆಂಟ್ ಆಗಿ ಚೇಂಜ್ ಮಾಡ್ಕೊಳ್ಳಿ, ಬದಲಾವಣೆ ಆಗಿ ಬರುವಂತ ಒಂದು ನ್ಯಾಯ ತೀರ್ಪು, ಲೋಕದ ಜೊತೆಗೆ ನೀವು ನ್ಯಾಯ ತೀರ್ಪು ಒಳಗಾಗದ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಇನ್ನೊಂದ್ ರೀತಿಲಿರುವಂತ ಜಜ್ಮೆಂಟ್ ಅಂದ್ರೆ ನ್ಯಾಯ ತೀರ್ಪು ಅಂದ್ರೆ ಇಡೀ ಲೋಕಕ್ಕೆ ಇರುವಂತ ನ್ಯಾಯ ತೀರ್ಪು ಯಾವಾಗ ಅಂದ್ರೆ 1000 ವರ್ಷ ಆಳ್ವಿಕೆಯಲ್ಲಿ. ಇದು 4 ವಿಷಯಗಳನ್ನ ನೆನಪಲ್ಲಿ ಇಟ್ಕೊಬೇಕು. ಲೋಕಕ್ಕಿರುವಂತ ನ್ಯಾಯ ತೀರ್ಪು ಮೊದಲು ಆದಾಮನಿಂದ ಶುರುವಾಯ್ತು, ಇಸ್ರೇಲ್ ಜನರಿಗೆ ಇದ್ದಂತ ನ್ಯಾಯ ತೀರ್ಪು ಧರ್ಮಶಾಸ್ತ್ರಗಳೊಳಗೆ ಬಂದಿದೆ, ಸಭೆಗಿರುವಂತ ನ್ಯಾಯ ತೀರ್ಪು ಈಗ ನಡೀತಾ ಇದೆ. ಇಡೀ ಲೋಕಕ್ಕೆ ಮತ್ತೆ ಪುನರ್ತನ ಕೊಟ್ಮೇಲೆ ಮುಂದೆ ಒಂದು ನ್ಯಾಯ ತೀರ್ಪು ನಡೆಯುತ್ತೆ. ಓಕೆನಾ? ಇದ್ರ ಕೂಡ ನೀವು ಕ್ಲಿಯರ್ ಆಗಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ, ಅದು ಕೂಡ ಪ್ರಯೋಜನ ಇರುತ್ತೆ. ಈಗ ನ್ಯಾಯ ತೀರ್ಪು ಅಂತ ನಮ್ಗೆ 1000 years ಮಾತ್ರ ನೆನಪು ಬರುತ್ತೆ, ಹಂಗಲ್ಲ. ಈ 1000 ವರ್ಷಕ್ಕೆ ಮಾತ್ರ ನ್ಯಾಯ ತೀರ್ಪಲ್ಲ, ಎಲ್ಲೆಲ್ಲಿ ನಡೀತು ಅನ್ನೋದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮಾತಾಡೋಂತ ವಿಷಯ 1000 ವರ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಮಾತಾಡ್ತಿರೋದು ಆದಾಮನಿಂದ ಬಂದಂತ ಮರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಆ ನ್ಯಾಯ ತೀರ್ಪು ಇನ್ನು ಕೂಡ ಪ್ರಪಂಚದಲ್ಲಿ ನಡೀತಾ ಇದೆ ಅಂತ ಗೊತ್ತಿದ್ರು ಏನ್ ಮಾಡ್ತಾರೆ? ಅವ್ರು ಮಾಡ್ತಾ ಇದಾರೆ ಅಂತ ವಿಷಯ. ಓಕೆನಾ? ಸರಿ, ಮುಂದಿನ ಪಾಯಿಂಟ್ ಹೋಗೋಣ. ರೋಮಪುರವರು 2ನೇ ಅಧ್ಯಾಯ 1ನೇ ವಾಕ್ಯ. ಆದದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದ್ರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡಾಗಾಯ್ತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನು ನಡೆಸುತ್ತೀಯಲ್ಲ. ಓಕೆ, ಬ್ರದರ್, ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ, ಜಾಸ್ತಿ ನಾವು ಎಲ್ಲಾ ವಾಕ್ಯವನ್ನ ಎಲಾಬರೇಟ್ ಆಗಿ ಸ್ಟಡಿ ಮಾಡೋದ್ ಬೇಕಾಗಿಲ್ಲ. ಮುಖ್ಯವಾಗಿ ನೀವು ಓದಿರೋಂತ ವಿಷಯವನ್ನ ಸ್ಟಡಿ ಮಾಡೋಣ. ನೀವೇನ್ ಕಲ್ತೀವಿ ಅದರಲ್ಲಿ ತೀರ್ಪು ಮಾಡುವ ನೀನು, ಬೇರೆಯವ್ರನ್ನ ತೀರ್ಪು ಮಾಡುವಂತ ನೀನು ಅದನ್ನೇ ನೀನ್ ಮಾಡ್ತಾ ಇದೀಯ. ಸೊ ತೀರ್ಪು ಮಾಡುವುದು ಅನ್ನೋದು ವಿಷಯ ಬರುತ್ತೆ. ಒಂದು ಪಾಯಿಂಟ್, ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡೋಣ, ಅದ್ರ ಮೇಲೆ ಸ್ವಲ್ಪ ಗಮನ ಕೊಡೋಣ. ತೀರ್ಪು ಮಾಡೋದು ಅಂದ್ರೆ ಏನು? ಮಾತಾಡಿ, ಎಲ್ರು ಮಾತಾಡಿ. ನಮ್ಮೆಲ್ಲಪ್ಪ ಬ್ರದರ್ ಮಾತಾಡ್ತಿದ್ರೆ ಇವ್ನ್ ಮಾಡೋದ್ ಸರಿ, ಅವ್ನ್ ಮಾಡೋದ್ ತಪ್ಪು ಅಂತ ಹೇಳೋದು. ಇನ್ನೊಬ್ಬರ ದೋಷಗಳನ್ನ ನೋಡಿ ಆ ತಪ್ಪು ಅದ್ ಸರಿ ಅಂತ ತೀರ್ಮಾನ ಮಾಡ್ಕೊಳ್ಳೋದು. ಓಕೆ, ಗುಡ್. ಬೇರೆ ಇನ್ನೇನಿದೆ ತೀರ್ಪು ಮಾಡೋದಂದ್ರೆ? ಏನಾದ್ರೂ ಒಂದ್ ಸಣ್ಣ ತಪ್ಪು ಮಾಡೋದಂದ್ರೆ ಬ್ರದರ್, ಹಾಗೆ ನಾವು ಅವ್ರನ್ನ ನೋಡ್ತಾ ಇರ್ತೀವಿ, ನಮ್ದೆಷ್ಟೋ ತಪ್ಪಿರ್ತದೆ, ನಮ್ಮದ್ ನೋಡ್ಕೊಳಲ್ಲ, ಬೇರೆಯವ್ರ ವಿಷಯದಲ್ಲಿ ನಾವು ತಪ್ಪನ್ನ ಎಣಿಸೋದು. ಓಕೆ, ಗುಡ್ ಗುಡ್. ಬೇರೆ ನಮ್ಮ ಹತ್ರನೇ ತಪ್ಪುಗಳನ್ನ ಇಟ್ಕೊಂಡು ಇನ್ನೊಬ್ರಿಗೆ ನಾವು ತಪ್ಪು ಮಾಡಿದಿರ ಅಂತ ಹೇಳೋದು, ಅದು ತಪ್ಪಾಗ್ತದೆ ಬ್ರದರ್. ಓಕೆ, ಗುಡ್. ಸರಿ ಹರೀಶ್, ಈಗ ದೇವ್ರ ಮಕ್ಳು ನಾವು ಬೇರೆಯವ್ರನ್ನ ತೀರ್ಪು ಮಾಡಬಹುದಾ? ಇಲ್ಲ, ಮೊದ್ಲು ನಮ್ಮನ್ನ ನಾವು ತಿಳ್ಕೊಬೇಕು. ನಮ್ಮಲ್ಲಿರೋ ಕೊರತೆ ಏನು, ನಮ್ಮಲ್ಲಿರೋ ದೋಷ ಏನು ಅಂತ ನಮಗ್ ನಾವು ತೀರ್ಪು ಮಾಡ್ಕೊಂಡು ನಮ್ಮ ತಪ್ಪನ್ನ ಸರಿಯಾಗಿ ತಿದ್ಕೊಂಡ್ರೆ ಅದು ಬೇರೆಯವ್ರಿಗೆ ಒಂದು ಮಾರ್ಗನೂ ಆಗತ್ತೆ. ಓಕೆ, ಗುಡ್. ಅಂದ್ರೆ ಮೊದ್ಲು ನಾವು ಬೇರೆಯವ್ರನ್ನ ತೀರ್ಪು ಮಾಡಂಗಿಲ್ಲ, ನಮ್ಮನ್ನ ನಾವು ತೀರ್ಪು ಮಾಡ್ಬೇಕು ಅಂತ ಹೇಳ್ತಿದ್ರೆ. ಕರೆಕ್ಟ್. ನಮ್ಮ ಗುಣಗಳ ಬಗ್ಗೆ ನಾವು ತೀರ್ಪು ಮಾಡ್ಕೊಳಕ್ ಆಗಲ್ಲ ಬ್ರದರ್. ಬಟ್ ವಾಕ್ಯದ ಪ್ರಕಾರ ನಾವ್ ಹೇಳ್ಬೋದು, ವಾಕ್ಯ ಹಿಂಗ್ ಹೇಳ್ತದ, ನೀನ್ ಹೇಳೋದು ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು ನಾವ್ ಹೇಳ್ಬೋದು. ವಾಕ್ಯದ ಬಗ್ಗೆ ತೀರ್ಪು ಮಾಡ್ಬೋದು, ಆದ್ರೆ ನಮ್ ಬಗ್ಗೆ ನಾವ್ ತೀರ್ಪು ಮಾಡಕ್ ಆಗಲ್ಲ ಇನ್ನೊಬ್ರ ಜೊತೆ. ಕರೆಕ್ಟ್. ಈಗ ನಾನು ಹೇಳ್ತಿರೋದು ಅಂದ್ರೆ, ನಾನು ಬೇರೆಯವ್ರ ಬಗ್ಗೆ ನಾವು ತೀರ್ಪು ಮಾಡ್ಬೋದಾ? ನನ್ನ ಪ್ರಶ್ನೆ ಅಷ್ಟೇ. ಬೇರೆಯವ್ರ ಬಗ್ಗೆ ಆ ಅಧಿಕಾರ ನಮ್ಗೆ ನಮಗ್ ಕೊಟ್ಟಿರೋ ರಕ್ಷಣೆ ನಾವು ಓಟ ಓಡಿ ಮುಗಿಸ್ಕೋಬೇಕು, ನಮ್ಮ ಆತ್ಮಕ್ಕೆ ಅಷ್ಟೇ ಹೊರ್ತು ಇವಾಗ ಬೇರೆಯವ್ರ ತೀರ್ಪು ಮಾಡ್ಕೊಂಡ್ ಕೂತ್ಕೊಂಡ್ರೆ. ಈಗ ಈ ತೀರ್ಪಿನ ವಿಷಯದಲ್ಲಿ ನೀವೆಲ್ಲರೂ ಕರೆಕ್ಟ್ ಪಾಯಿಂಟ್ ಹೇಳಿದ್ರೆ, ಬಟ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಹುದು. ಅದು ಸ್ಪಷ್ಟವಾಗಿರ್ಲಿ ಅಂತ ಅಷ್ಟೇ ನಿನಗೆ. ಈಗ ನೋಡಿ, ನಾಳೆ ದಿವಸ ನಾನೇನೋ ಒಂದು ವಿಷಯ ಮತ್ತೆ ಒಂದು ತಪ್ಪಾದ ಬೋಧನೆ ನಿಮ್ ಮುಂದೆ ತರ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿದೆ ಇದು ತಪ್ಪಾದ ಬೋಧನೆ, ಇದು ದೇವರ ವಾಕ್ಯಕ್ಕೆ ವಿರೋಧವಾದಂತ ಬೋಧನೆ.
ಆ ರೀತಿ ಬೋಧನೆಯನ್ನ ನಾನು ತರಬೇಕಾದ್ರೆ, ಆ ಬೋಧನೆ ಕೇಳ್ಬೇಕಾದ್ರೆ ನಿಮ್ಗೆ ಅನಿಸ್ಬಿಡುತ್ತು ಪ್ರತಿಯೊಬ್ಬರು ಕೇಳುವಂತ ಪ್ರತಿಯೊಬ್ಬರಿಗೂ ನಾನು ಕೇಳಿರುವಂತ ಸತ್ಯಕ್ಕೆ ಇದು ವಿರುದ್ಧವಾದಂತ ಮಾತಾಗಿದೆ. ಬ್ರದರ್ ಈಗ ತಪ್ಪಾಗಿ ಮಾತಾಡ್ತಾ ಇದಾರೆ, ರಾಂಗ್ ಡಾಕ್ಟರ್ನ ಮಾತಾಡ್ತಾ ಇದಾರೆ. ಸೊ ಆ ಒಂದ್ ಸನ್ನಿವೇಶ ನೀವ್ ಏನ್ ಮಾಡ್ತೀರಾ? ತಪ್ಪಂತ ಹೇಳ್ಬೇಕು ಬ್ರದರ್, ನಾವು ಅದ್ರ ಬಗ್ಗೆ ತೀರ್ಪು ಮಾಡ್ಬೇಕು ನಾವು ವಾಕ್ಯದ ಬಗ್ಗೆ. ವಿಚಾರಿಸಬಹುದು, ಇದು ತಪ್ಪು ಬ್ರದರ್, ಇದ್ ಮಾಡ್ತಾ ಇದ್ದೀರಾ ತಪ್ಪು ಇದು ಅಂತ ವಿಚಾರಿಸ್ಕೊಬಹುದು ಅಷ್ಟೇ. ವಾಕ್ಯದ ಪ್ರಕಾರನೇ ಸರಿಯಾದ ವಾಕ್ಯ ತೋರಿಸಿ ನಾವು ಹೇಳ್ಬೋದು. ಅಂದ್ರೆ ವಾಕ್ಯದ ಬಗ್ಗೆ ತೀರ್ಪು ಮಾಡ್ಬೋದು ಬ್ರದರ್, ಬೇರೆ ಮಾಡಕ್ ಆಗಲ್ಲ. ಸತ್ಯ ಇತ್ತಂತಂದ್ರ ಅವ್ರು ಸುಳ್ಳಾಗಿ ಹೇಳಿದ್ರೆ ಅದಕ್ಕೆ ಹೇಳ್ಬೋದು, ನೀವ್ ಹೇಳೋದ್ ಸರಿ ಇಲ್ಲ, ಇದು ಕರೆಕ್ಟ್ ಇಲ್ಲ, ವಾಕ್ಯ ಬೈಬಲ್ ಪ್ರಕಾರ ಸರಿ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಫಸ್ಟ್ ಆಫ್ ಆಲ್ ಡಾಕ್ಟ್ರಿನ್ ಅಂತ ವಿಷಯ ಬಂದ ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನ್ ಮಾಡ್ಬೇಕು, ನಾವೆಲ್ಲರೂ ಅಲರ್ಟ್ ಆಗಿರ್ಬೇಕು. ಹೌದು, ಅವ್ರೇನೋ ಮಾತಾಡ್ಕೊಂಡು ಹೋಗ್ಲಿ ಬಿಡು, ನಾನ್ ಬಗ್ಗೆ ಅದ್ ಬಗ್ಗೆ ದೊಡ್ಡದಾಗ ಮಾತಾಡಲ್ಲ, ಅವ್ರ ಹತ್ರ ನಾನು ಏನೇ ಹೇಳ್ಕೊಳಕ್ ಹೋಗಲ್ಲ, ಅವ್ರನ್ನ ಕೇಳೋದ್ ನಾನು ಯಾರು ಅಂತ ಆ ರೀತಿ ಎಲ್ಲ ತಪ್ಪು. ಕರೆಕ್ಟ್ ಅಲ್ವಾ? ಕೇಳ್ಬೇಕು, ರೈಟ್ಸ್ ಇದೆ ಪ್ರತಿಯೊಬ್ಬರಿಗೂ. ಬ್ರದರ್ ಈ ವಿಷಯ ಮಾತಾಡ್ತಿದ್ರೆ ಇದು ಏನು ನಂಗೆ ಸ್ಪಷ್ಟವಾಗ್ತಾ ಇಲ್ಲ, ಮೇ ಬಿ ನೀವು ತಪ್ಪಾಗಿರ್ಬೋದು, ಇಲ್ಲ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ನಮ್ಗೆ ಸ್ಪಷ್ಟಪಡಿಸಿ. ಕೇಳಲೇಬೇಕು. ಆ ರೀತಿ ಕೇಳೋದೇನಪ್ಪಾ ಅಂದ್ರೆ ಅದು ತೀರ್ಪಾಗಲ್ಲ. ಅದು ಏನಪ್ಪಾ ಅಂದ್ರೆ ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು. ಆಯ್ತು, ಆ ರೀತಿ ಕೇಳಿದ್ಮೇಲೆ ಕೂಡ ನನ್ನ ಡಾಕ್ಟ್ರಿನ್ ತಪ್ಪು ಅಂತ ನಿಮ್ಗೆ ಅನಿಸ್ಬಿಡ್ತು, ಆಗ ನೀವೇನ್ ಮಾಡ್ತೀರಾ, ನನ್ನ ವೈಯಕ್ತಿಕ ವಿಷಯ ಅಲ್ಲ, ಡಾಕ್ಟ್ರಿನ್ ವಿಷಯದಲ್ಲಿ ಇದ್ರ ಈ ಬ್ರದರ್ ಮಾತಾಡುವಂತ ಡಾಕ್ಟ್ರಿನ್ ರಾಂಗ್ ಅಂತ ಏನ್ ಮಾಡ್ತೀರಾ, ಡಿಸೈಡ್ ಮಾಡ್ತೀರಾ. ಇವ್ರು ತಪ್ಪಾದ ಬೋಧನೆ ಮಾಡೋದ್ರಿಂದ ನಾನು ಯಾವುದೇ ಆತ್ಮಿಕ ವಿಷಯದಲ್ಲಿ ಅವ್ರ ಜೊತೆಗೆ ಏನ್ ಮಾಡಲ್ಲ, ಸಂಪರ್ಕವನ್ನು ಇಟ್ಕೊಳ್ಳಲ್ಲ. ಯಾಕಂದ್ರೆ ಅವರು ರಾಂಗ್ ಡಾಕ್ಟ್ರಿನ್ ಹೇಳ್ತಾ ಇದ್ರೆ. ಬಟ್ ಬ್ರದರ್ ನೋಡಿದ್ರೆ ಮಾತಾಡ್ತೀನಿ, ಪ್ರೀತಿಯನ್ನ ತೋರಿಸ್ತೀನಿ. ಆದ್ರೆ ಸ್ಪಿರಿಚುವಲಿ ದೇವರ ವಿಷಯಕ್ಕೆ ಅವ್ರಿಗೂ ನಾನು ಕೂಡ ಯಾವುದೇ ಒಂದು ಕನೆಕ್ಷನ್ ಇಟ್ಕೊಳ್ಳಲ್ಲ ಅಂತ ಡಿಸೈಡ್ ಬರ್ತಾರೆ. ಇದು ದೇವ್ರು ನಮ್ಮ ಪ್ರತಿಯೊಬ್ಬರಲ್ಲೂ ಎದುರು ನೋಡುವಂತ ವಿಷಯ. ಇದರಲ್ಲಿ ಕಾಂಪ್ರಮೈಸ್ ಬೇಡ, ಇದರಲ್ಲಿ ತುಂಬಾ ಅಲರ್ಟ್ ಆಗಿರ್ಬೇಕು. ಇದು ವೈಯಕ್ತಿಕ ಅಂದ್ರೇನು? ಈ ವೈಯಕ್ತಿಕ ಅಂದ್ರೆ ಏನ್ ಗೊತ್ತಾ, ಈಗ ನಾವೆಲ್ಲರೂ ಒಬ್ರು ಮಾತು ಕೇಳಿ ಅವ್ರ ಮಾತು ಕೇಳು ಅಂದ್ರೆ ಕೇಳೋದು, ಅವ್ರ ಮಾತು ಕೇಳ್ಬಿಟ್ರಿ ಅಂದ್ರೆ ಹಂಗಲ್ಲ. ನೀವೇ ಡಿಸೈಡ್ ಮಾಡ್ಬೇಕು. ಸತ್ಯ ವಿಷಯ ಬಂದಾಗ ಅದು ನಿಮ್ಮ ಬೆಳವಣಿಗೆಯನ್ನ ಸೂಚಿಸುತ್ತೆ. ಕರೆಕ್ಟಾ? ನಿಮ್ಮ ಸತ್ಯದಲ್ಲಿ ನೀವು ಬೆಳೆದಿರುವಂತ ಮೆಚುರಿಟಿನ ತೋರಿಸುತ್ತೆ. ಕೆಲವರಿಗೆ ಎಷ್ಟೇ ಸತ್ಯಗಳನ್ನ ಕೇಳಿದ್ರು ಅರ್ಥವಾಗಿರಲ್ಲ, ಡೌಟ್ ಬೇಸಿಕ್ ವಿಷಯಗಳು ಕೂಡ ಡೌಟ್ ಇನ್ನೊಬ್ಬರನ್ನ ಕೇಳಿ ಕರೆಕ್ಟಾ ತಪ್ಪ ಗೊತ್ತಿಲ್ಲ ಅನ್ನೋ ರೀತಿಲಿ ಇರ್ತಾರೆ. ಅದು ಆದಷ್ಟು ಮಟ್ಟಿಗೆ ಒಂದು ಹಂತಕ್ಕೆ ಓಕೆ, ಬೆಳೀತಾ ಆ ಗುಣಗಳು ಇರಬಾರ್ದು. ಅಂದ್ರೆ ಬೇಸಿಕ್ ವಿಷಯಗಳನ್ನು ಕೂಡ ಇನ್ನು ಕನ್ಫ್ಯೂಷನ್ ಆಗಿರೋದು ಇರಬಾರ್ದು. ತಪ್ಪು ಅಂದ್ರೆ ತಪ್ಪು. ಎರಡನೇದಾಗಿ ವಾಕ್ಯವನ್ನ ನೋಡಿ, ಈಗ ಡಾಕ್ಟ್ರಿನ್ ಅಂದ್ರೆ ನೀವು ಈಸಿಯಾಗಿ ಕಂಡಿದ್ದೀವಿ. ನಾನು ರಾನ್ಸಮ್ ಇಲ್ಲ, ಯೇಸು ಕ್ರಿಸ್ತು ಆದಮ್ಗೆ ಜೀವ ಕೊಡ್ಲಿಲ್ಲ, ಅದು ತಪ್ಪಂದ್ರೆ ನೀವ್ ಯಾರು ಒಪ್ಕೊಳ್ಳಲ್ಲ ಅಂತ ನಾನು ಚೆನ್ನಾಗಿ ಗೊತ್ತು. ಆದ್ರೆ ವಾಕ್ಯಕ್ಕೆ ಬಂದು ಯಾವ್ದೋ ಒಂದು ವಾಕ್ಯ ಮಾತಾಡ್ತಾ ಇದ್ದೀನಿ, ವಾಕ್ಯ ಏನಾಗಿದೆ ಬೇರೆ ರೀತಿಯ ಅರ್ಥವನ್ನ ಕೊಡ್ತಾ ಇದೆ. ಇವಾಗ ನಾನೇನೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, ಆಗ್ಲೂ ಕೂಡ ಏನ್ ಮಾಡ್ಬೇಕು, ನೀವು ಕೇಳ್ಬೇಕು. ಸೊ ನಿಮ್ಗೆ ಏನಾದ್ರು ಅದು ಅರ್ಥವಾಗ್ಲಿಲ್ಲ ಅಂದ್ರೆ, ನಿಮ್ಗೆ ಡೌಟ್ ಇತ್ತು ಅಂದ್ರೆ ಆಗ್ಲೂ ಕೂಡ ಏನ್ ಮಾಡ್ಬೇಕು, ದೇವ್ರ ಮೇಲೆ ಕೇಳ್ಬೇಕು. ಇದು ವಾಕ್ಯ ವಿಷಯ ಅಂತ ಯಾವುದೇ ಅಲ್ಪವಾದಂತ ವಿಷಯ ಬಂದ್ರು, ತುಂಬಾ ಲೀಸ್ಟ್ ಆದಂತ ಒಂದು ಟಾಪಿಕ್ ಬಂದ್ರು ಕೂಡ ಸತ್ಯಕ್ಕೆ ವಿರೋಧವಾಯ್ತು ಅಂದಾಗ ನೀವೆಲ್ಲರೂ ಕೇಳ್ಬೇಕು. ಇದು ಬೇರೆ ವಿಷಯ. ಇದನ್ನ ಈ ತೀರ್ಪಿಗೆ ಕನೆಕ್ಟ್ ಮಾಡ್ಕೊಂಡ್ಬೇಡಿ. ಕೆಲವೊಂದು ಟೈಮಲ್ಲಿ ಈ ರೀತಿ ತಿಳ್ಕೊಳಕ್ ಹೋಗ್ಬೇಕು. ಓಕೆ, ಇದು ನಮ್ಮೆಲ್ರಿಗೂ ಇರುವಂತ ಒಂದು ಜವಾಬ್ದಾರಿ, ನಾವೆಲ್ಲರೂ ಮಾಡ್ಲೇಬೇಕು. ನಮ್ಮ ಕೊಟ್ಟಿರುವಂತ ಅತಿ ಪರಿಶುದ್ಧ ನಂಬಿಕೆಗೋಸ್ಕರ ನಾವು ಹೋರಾಡ್ಲೇಬೇಕು. ಇದು ಬೇರೆ. ಬಟ್ ಈ ತೀರ್ಪು ಅಂತ ಒಬ್ಬರ ವೈಯಕ್ತಿಕವಾದಂತ ಒಂದು ಗುಣಗಳನ್ನ ತಗೊಂಡು ಅಲ್ವಾ, ಒಂದ್ ವೇಳೆ ಅವ್ರು ಏನೋ ಮಾತಾಡ್ತಾ ಇದ್ರೆ, ಏನೋ ಒಂದು ಕೋಪವಾಗಿ ಮಾತಾಡ್ತಾರೆ ತುಂಬಾ, ಇವಾಗ ನಾವೇನ್ ಮಾಡ್ತೀವಿ, ಇವರೆಲ್ಲ ಸಭೆಗೆ ಹೋಗಲ್ಲ, ಸೆಕೆಂಡ್ ಎತ್ತೆ ಇವ್ರು ಹೋಗೋದು, ಆ ರೀತಿ. ಇವ್ರು ಕರೆಕ್ಟ್ ಇಲ್ಲ, ಇವ್ರು ದೇವ್ರು ಬಿಟ್ಟು ಹೊಟ್ಟೋಗ್ಬಿಟ್ರು, ಅದು ದೇವ್ರ ಮಕ್ಳಿಗೆ ಬೇಡ. ಬೇರೆಯವ್ರನ್ನ ತೀರ್ಪು ಮಾಡ್ಬೇಕಾದ್ರೆ ಈ ರೀತಿ ಬ್ರದರ್ ಕೆಲವೊಂದು ವಿಷಯ ನಾನು ಗಮನಿಸ್ತೆ, ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ, ಯಾಕೆ ದೇವ್ರು ನೋಡ್ಕೊಳ್ತಾರೆ, ನನಗೆ ಗೊತ್ತಿಲ್ಲ. ಅವರು ಆ ರೀತಿ ಇದ್ರು ಓಕೆ, ಬಟ್ ಇಲ್ಲ, ಇದು ಸೆಕೆಂಡ್ ಡೆತ್ ಕ್ಯಾರೆಕ್ಟರ್, ಇದು ಸೈತಾನನ ಗುಣಲಕ್ಷಣಗಳು, ಇವರು ಸೈತಾನನ ಮಕ್ಕಳು ಅನ್ನೋಂತ ಒಂದು ಪದಗಳು ಮಾತಾಡೋದು ಆಗಿರ್ಬೋದು, ಇಲ್ಲವೇ ಮನಸ್ಸಲ್ಲಿ ತಿಳ್ಕೊಳ್ಳಾಗಿರೋದು ಬೇಡವೇ ಬೇಡ. ಇದು ನಮ್ಮ ಕೈಯಲ್ಲಿ ಕೊಡಲ್ಪಡ್ಲಿಲ್ಲ. ಸರಿ, ಯಾಕೆ ಒಂದು ವ್ಯಕ್ತಿನ ಎರಡನೇ ಮರಣಕ್ಕೆ ಹೋಗ್ತಾರಂತ ಯಾಕೆ ನಮ್ ಕೈಯಲ್ಲಿ ಹೇಳಕ್ಕಾಗಲ್ಲ? ಯಾಕೆ ಹೇಳಕ್ಕಾಗಲ್ಲ? ಯಾಕೆ ಹೇಳಕ್ಕಾಗಲ್ವಾ? ಇವ್ರು ನೋಡಿದ ತಕ್ಷಣ ಇವ್ರು ಸೆಕೆಂಡ್ ಡೇತ್ ಇವ್ರು ಹೋಗೋದಂತ ಸ್ಪಷ್ಟವಾಗಿ ಹೇಳಕ್ಕಾಗಲ್ವಾ? ಇಲ್ಲ ರೀ, ಅದನ್ನ ಅರ್ಥ ಮಾಡ್ಕೋಕ್ ಅದು ಹೇಳಕ್ಕೆ ಇದ್ದಿಲ್ಲ ಆಗಲ್ಲ ಬ್ರದರ್, ಆ ತರ ಮಾಡಕ್ ಆಗಲ್ಲ. ಯಾಕೆ ಆಗಲ್ಲ? ಯಾಕೆ ಏನಿರ್ಬೋದು? ಆಗದೆ ಇರೋದಕ್ಕೆ ಏನಿರ್ಬೋದು? ಏನ್ ನಮ್ಮಲ್ಲಿ ಏನಿದೆ ಇಲ್ದೇ ಇರೋದಕ್ಕೆ? ಪರ್ಫೆಕ್ಟ್ ಇರಲ್ಲ. ಏನು ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ, ಕರೆಕ್ಟ್ ಹೇಳಿ. ನಾವಷ್ಟು ಪರ್ಫೆಕ್ಟ್ ಇರಲ್ಲ, ಅದಕ್ಕೆ ಬೇರೆಯವ್ರನ್ನ
ನಮ್ಮಲ್ಲೂ ಕೂಡ ಪಾಪಗಳು ಇರುತ್ತೆ ನಾವು ಇಟ್ಕೊಂಡ್ ಬಿಟ್ಟು ಇನ್ನೊಬ್ಬರನ್ನ ಹಂಗೆ ಇದನ್ನ ಜಡ್ಜ್ಮೆಂಟ್ ಮಾಡಕ್ಕಾಗುತ್ತೆ. ಕರೆಕ್ಟ್. ಈಗ ಯಾವ ರೀತಿ ಅಂದ್ರೆ ಲಾ ಓದ್ತಿರೋಂಥ ವ್ಯಕ್ತಿ ಅವ್ನ್ ಲಾ ಸ್ಟಡಿ ಮಾಡ್ಬೇಕಾದ್ರೆ ಹೋಗ್ಬಿಟ್ಟು ಅವನು ಇನ್ನು ಲಾ ಸ್ಕೂಲ್ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಅವನು ಜಡ್ಜ್ ಮಾಡಕ್ಕಾಗಲ್ಲ. ಫಸ್ಟ್ ಅವ್ನು ಓದ್ ಮುಗಿಸ್ಬೇಕು. ಕರೆಕ್ಟ್ ಅಲ್ವಾ? ಅದ್ರ ಉತ್ತೀರ್ಣ ಆಗಿ ಅದ್ರ ಪಾಸ್ ಆದ್ರೆ ಮಾತ್ರ ಅವ್ನು ಇನ್ನೊಬ್ಬರ ಬಗ್ಗೆ ವಾದಾಡಕ್ಕೆ ಅವನಿಗೆ ಜ್ಞಾನ ಬಂದಿರುತ್ತೆ. ನಾವು ಕೂಡ ಪರ್ಫೆಕ್ಟ್ ಅಂದ್ರೆ ಯಾವ ಇಷ್ಟ ಅಂದ್ರೆ ಪ್ರೀತಿಯಲ್ಲಿ ನಾವು ಯಾರು ಪರ್ಫೆಕ್ಟ್ ಅಲ್ಲ ಅಲ್ವಾ? ಇವತ್ತವರೆಗೂ ನಾನು ನಿಂತಿದ್ದೀನಿ, ನಾಳೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ನಾಳೆ ನನಗೆ ಏನಾಗುತ್ತೆ ಅಂತ ನನ್ನ ಬಗ್ಗೆ ಗೊತ್ತಿಲ್ಲ. ಸೊ ಅದರಿಂದ ದೇವ್ರ ಮಕ್ಕಳು ನಾವು ಪ್ರೀತಿಯಲ್ಲಿ ಯಾರು ಪರ್ಫೆಕ್ಟ್ ಅಲ್ಲ ಅನ್ನೋದು ಒಂದು ವಿಷಯ ಇದ್ರು, ಇನ್ನೊಂದು ವಿಷಯ ಕೂಡ ಇದೆ. ಏನ್ ಗೊತ್ತಾ? ಯಾರ ಹೃದಯಗಳನ್ನು ನಾವು ಸ್ಟಡಿ ಮಾಡಕ್ಕಾಗಲ್ಲ. ಹೊರನೋಟಿಕೆ ನೋಡಿ ನಾವು ಮಾತಾಡ್ಬೋದು, ಆದ್ರೆ ನಿಜವಾದ ತೀರ್ಪು ಹೃದಯವನ್ನ ನೋಡುವಂತವ್ರು ಕೊಡುವಂತ ತೀರ್ಪು. ನಮ್ ಕೈಲ ಕೆಪಾಸಿಟಿ ಇದೆಯಾ? ನಾವು ಹೊರನೋಟಿಕೆ ನೋಡಿ ಜಡ್ಜ್ಮೆಂಟ್ ಮಾಡ್ತೀವಿ, ಅವರ ಕ್ರಿಯೆಗಳನ್ನ ಇಟ್ಟು ಜಡ್ಜ್ ಮಾಡ್ತೀವಿ. ಮೇ ಬಿ ಒಬ್ಬರ ಕ್ರಿಯೆಗಳು ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಅಂತ ಹೇಳ್ತಾ ಇದಾರೆ. ಕರೆಕ್ಟ್. ಅವರ ಫಲಗಳಿಂದ ಇದು ಕೆಟ್ಟ ಫಲ, ಇದು ಒಳ್ಳೆ ಫಲ ಅಂತ ಐಡೆಂಟಿಫಿಕೇಶನ್ ಮಾಡ್ಬೋದು. ಆದ್ರೆ ಈ ಫಲ ಕೊಡುವಂತ ಮರ ಕಂಪ್ಲೀಟ್ ಆಗಿ ಬೆಂಕಿಗೆ ಆಹುತಿ ಆಗುತ್ತೆ ಅಂತ ನಾವ್ ಹೇಳಂಗಿಲ್ಲ. ಓಕೆನಾ? ಅವರ ಫಲದಿಂದ ನಾವು ಏನ್ ಮಾಡ್ಬೋದು, ಇದು ಒಳ್ಳೆ ಫಲ ಅಲ್ಲ, ಈ ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಅಲ್ಲಪ್ಪ ಅಂತ ರಿಜೆಕ್ಟ್ ಮಾಡ್ಬೋದು. ಅದರಿಂದ ಈ ಕ್ಯಾರೆಕ್ಟರ್ ಇಂದ ಈ ಮರನೇ ತಪ್ಪು, ವ್ಯಕ್ತಿನೇ ಸೆಕೆಂಡ್ ಎತ್ತು, ಈ ಬೆಂಕಿನ ಸುಟ್ಟಾಕ್ಬೇಕು ಅಂತ ನಾವು ಜಡ್ಜ್ಮೆಂಟ್ ಮಾಡಂಗಿಲ್ಲ. ಅದು ನಮ್ಮ ಕೈಲಿಲ್ಲ. ಸೊ ಇದು ತೀರ್ಪು ಮಾಡ್ಬೇಡ್ರಿ ಅನ್ನೋ ವಿಷಯವನ್ನ ಯಾವಾಗ್ಲೂ ನೆನ್ಪಿಟ್ಕೊಬೇಕು. ದೇವ್ರ ಮಕ್ಳು ನಿಮ್ಗೆ ಗೊತ್ತಿರೋಂಥ ವಿಷಯ. ಈ ವಿಷಯವನ್ನ ಹೀಗೆ ನಾವು ಇದ್ ಮಾಡ್ಕೊಬೇಕು. ಅಂದ್ರೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಗೆ ಈ ರೀತಿ ಬರುತ್ತಾ ಬ್ರದರ್, ನಮ್ಗೆ ಈ ರೀತಿ ನಾವು ತೀರ್ಪು ಮಾಡುವಂತ ಸನ್ನಿವೇಶ ಬರುತ್ತೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಸನ್ನಿವೇಶ ಬಂದೇ ಬರುತ್ತೆ. ಬಂದಾಗ ಕೇರ್ಫುಲ್ ಆಗಿರೋದು ಅದಷ್ಟು ಒಳ್ಳೆಯದು. ಒಬ್ಬರ ವೈಯಕ್ತಿಕವಾದ ವಿಷಯಗಳನ್ನ ಫೈನಲೈಸ್ ಮಾಡೋದ್ ಬೇಡ್ರಿ. ಆದಷ್ಟು ಇದು ಅವ್ರಲ್ಲಿ ತಪ್ಪಾಗಿ ಕಾಣಿಸ್ತಾ ಇದೆ, ಈ ಗುಣ ಸರಿ ಅನಿಸ್ತಾ ಇಲ್ಲ ನನಗೆ, ಅದರಿಂದ ಬ್ರದರ್ ನನಗೆ ಯಾಕೋ ಒಳ್ಳೇದಲ್ಲ, ಬಟ್ ಅವ್ರು ಹಿಂಗೆ ಇವ್ರು ಇಷ್ಟೇ ಬ್ರದರ್, ಇನ್ಮೇಲೆ ಏನೂ ಆಗಲ್ಲ, ಅವರು ದೇವ್ರ ಸತ್ಯಕ್ಕೂ ಅದು ಪದಗಳನ್ನ ಬಳಸೋದಾಗ್ಲಿ ಮತ್ತೆ ಮಾತಾಡೋದಾಗ್ಲಿ ಬೇಡ. ಓಕೆ, ಸೊ ನಾಳೆ ತುಂಬಾ ಮಾತಾಡ್ಬಿಟ್ಟೆ. ನೆಕ್ಸ್ಟ್ ಪಾಯಿಂಟ್ ನೀವೇ ಮಾತಾಡ್ಬೇಕಾಗುತ್ತೆ. ರೋಮಪುರದವರಿಗೆ 2ನೇ ಅಧ್ಯಾಯ 3ನೇ ವಚನ. ಈ ವಾಕ್ಯ ಬೇಡ ಬಿಡ್ರಿ, ನೆಕ್ಸ್ಟ್ ಮಾಡೋಣ. 2ನೇ ಅಧ್ಯಾಯ 4ನೇ ವಾಕ್ಯ ಓದಿ. ರೋಮಪುರದವರಿಗೆ 2ನೇ ಅಧ್ಯಾಯ. ಆತನ ಸ್ವಲ್ಪ ಮೀಟ್ ಮಾಡ್ಕೊಳ್ರಿ, ಎಲ್ಲಾದ್ರೂ ಡಿಸ್ಟರ್ಬೆನ್ಸ್ ಇರೋ ಕಡೆ. ಸೌಂಡ್ ಬರ್ತಾ ಇದೆ ನಿಮ್ ಕಡೆಯಿಂದ, ಎಲ್ಲ ಕೂಗಾಡ್ತಾ ಇದ್ರೆ. ಓಕೆ, ಸಿಸ್ಟರ್ ಇದ್ರಲ್ಲಿ ಏನೋ ಸೌಂಡ್ ಬರ್ತಿದೆ, ಬೇರೆ ಯಾರಾದ್ರೂ ಓದ್ರಿ ಪರವಾಗಿಲ್ಲ. ಆತನ ಅಪಾರವಾದ ದಯೆ, ಸಹನೆ, ದೀರ್ಘಶಾಂತಿಗಳನ್ನು ಅಸಡ್ಡ ಮಾಡುತ್ತೀಯ. ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ಸಾಕ ಬ್ರದರ್? ಸಾಕು. ಓಕೆ, ಇದು ನೋಡ್ರಿ, ಇಲ್ಲೊಂದು ದೇವ್ರ ಮಕ್ಳು ನಾವು ಏನ್ ಮಾಡೋಣ ಅಂದ್ರೆ, ಒಂದ್ ಕಡೆ ಮಾನಸಾಂತರ, ಇದು ನಮ್ಮ ಕೈಲಿರೋದು. ಇನ್ನೊಂದ್ ಕಡೆ ದೇವ್ರ ಕಡೆಯಿಂದ ಬರ್ತಾ ಇರೋದು ದಯೆ, ಸಹನೆ, ದೀರ್ಘಶಾಂತಿ. ಕರೆಕ್ಟಾ? ಹೌದು. ಅಪಾರವಾದ ದಯೆ, ಸಹನೆ, ದೀರ್ಘಶಾಂತಿ ಇದು ದೇವ್ರ ಕಡೆಯಿಂದ ಬರ್ತಾ ಇರೋದು. ಇನ್ನೊಂದು ಮಾನಸಾಂತರ ಆಗೋದಕ್ಕೆ ನಮಗ್ ಸಿಗ್ತಾರ. ಕ್ರಿಸ್ತಲಪಿತ ಸರಸರ ಇದನ್ನ ನಾವು ಈಗ ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು ಟಾಪಿಕ್ ನೀವು ವಿಷಯ ಮಾತಾಡ್ರಿ. ಓಕೆ, ದೇವರು ದಯೆ, ಸಹನೆ, ದೀರ್ಘಶಾಂತಿ ಎಲ್ಲವರಾಗಿದ್ದಾರೆ. ಏನಕ್ಕೋಸ್ಕರ ಇದ್ದಾರೆ? ಮಾನಸಾಂತರ ಆಗ್ಬೇಕು, ನಾವು ಬದಲಾವಣೆ ಆಗ್ಬೇಕು. ಕರೆಕ್ಟಾ? ಈಗ ನಾವೆಲ್ಲಾದ್ರೂ ಅದನ್ನ ಅಸಡ್ಡೆ ಮಾಡ್ತಾ ಇದೀವಿ ಅಂದ್ರೆ ಯಾವ ರೀತಿ ಗುಣಲಕ್ಷಣ ತೋರಿಸ್ತೀವಿ? ಒಂದು ಒಳ್ಳೆ ಗುಣಗಳು ನಮ್ಮಲ್ಲಿಲ್ಲ, ಕೆಟ್ಟ ಗುಣಗಳನ್ನು ತೋರಿಸ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಕರೆಕ್ಟ್ ಪಾಯಿಂಟ್. ಬೇರೆ ಅದೇ ರೀ, ಅವರು ದೇವ್ರದ್ದು ಅಂತಾರ ಒಂದಿ, ನಾವೆಲ್ಲ ಅದನ್ನ ಅಸಡ್ಡೆ ಅಂತ ಮಾಡಿದಾರ. ದೇವ್ರ ಇಷ್ಟು ದೀರ್ಘ ಶಾಂತಿ ಎಲ್ಲ ಇದ್ದು ನಾವು ಅಸಡ್ಡೆ ಮಾಡಿದಾರ, ದೊಡ್ಡ ತಪ್ಪು ದೇವ್ರಿಗೆ. ಓಕೆ, ಗುಡ್, ಗ್ರೇಟ್ ಪಾಯಿಂಟ್. ಈ ರೀತಿ ವಿಷಯಗಳು ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಒಂದ್ ವೇಳೆ ದೇವ್ರ ಮಾತ್ರ ನನಗೆ ಯಾವತ್ತ ದಯೆ ತೋರಿಸ್ತಾ ಇದ್ರೆ, ದೇವ್ರು ನನಗೆ ತಕ್ಷಣ ಶಿಕ್ಷೆ ಕೊಟ್ಬಿಟ್ಟಿದ್ರೆ ಖಂಡಿತವಾಗ್ಲೂ ನಾನು ಚೇಂಜ್ ಆಗ್ತಿರ್ಲಿಲ್ಲ. ಕರೆಕ್ಟಾ? ನಾನು ಮಾಡಿದ ತಪ್ಪಿಗೆ ಅವತ್ತೇ ಪನಿಷ್ಮೆಂಟ್ ಕೊಟ್ಬಿಟ್ಟಿದ್ರೆ ದೇವ್ರು, ನಾನು ಖಂಡಿತ ಚೇಂಜ್ ಆಗಿ ಇಷ್ಟು ಮಟ್ಟಿಗೆ ನಾನು ಚೇಂಜ್ ಆಗ್ತಿರ್ಲಿಲ್ಲ. ದೇವ್ರು ಸೈಲೆಂಟ್ ಆಗಿ ದಯೆ ತೋರಿಸಿದ್ರು ನನ್ನ ಮೇಲೆ. ಅನಂತ ಭಾವನೆಗಳು ನಮ್ಗೆ ಕಾಣಿಸ್ಕೊಳ್ಪಡ್ತಾ ಈ ವಿಷಯನ ಗಮನಿಸ್ತಾ ಇದೀವಿ ನಮ್ಮ ಲೈಫ್ ಅಲ್ಲಿ. ಹೌದ್ರಿ ಖಂಡಿತ ರೀ. ಅದೇ ಹೇಳ್ತೈತಿ, ನಾವ್ ಎಷ್ಟೋ ತಪ್ಪು ಮಾಡಿದ್ರೆ ದೇವ್ರು ಇನ್ನೂ ದೀರ್ಘ ಶಾಂತಿಯಿಂದ ನಮ್ಮನ್ನ ಮಾಡ್ತಾ ಇದಾರ. ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊ.
ಇದು ಕರೆಕ್ಟ್, ಗುಡ್. ಇದನ್ನ ರಿಯಲೈಸ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ತುಂಬಾ ಒಳ್ಳೇದು. ರಿಯಲೈಸ್ ಮಾಡಿ. ಯಾಕೆ ಅಂದ್ರೆ ಇದು ಯಾರಿಗ್ ಮಾತ್ರ ಅನ್ವಯ ಅಂದ್ರೆ ಪಾಪ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಅಂತ ನಮ್ಮೆಲ್ರಿಗೂ ಅನ್ವಯ, ಪ್ರತಿದಿನ ಅನ್ವಯ. ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಪ್ರತಿದಿನ ಇವತ್ತು ಒಂದ್ ತಪ್ಪು ನಾನು ಮಾಡಿರ್ತೀನಿ, ನಾನು ಮನಸ್ಸಂತ್ರ ಒಂದಿದಿನ ರಿಯಲೈಸ್ ಮಾಡಿದಿನ ಅಂತ ದೇವ್ರೇನ್ ಮಾಡ್ತಾರ ನೋಡ್ತಾ ಇದ್ರೆ, ಕರೆಕ್ಟಾ? ತಕ್ಷಣ ಏನ್ ಮಾಡಿಲ್ಲ, ದಾವಿದನಿಗೆ ಬಂದ ರೀತಿ ತಪ್ಪು ಮಾಡ್ದಂಗೆ ನಾತಾನ್ ಪ್ರವಾದಿನ ಕಳಿಸಿ ನೀನ್ ಈ ತರ ತಪ್ಪು ಮಾಡಿದ್ಯಾ, ನೀನು ಈ ತರ ಅಂತ ದೇವ್ರ ಜಜ್ಮೆಂಟ್ ಮಾಡ್ತಾ ಇಲ್ಲ. ನಮ್ಗೆ ಯಾರಿಗೂ ಆತರ ಕಲ್ಸಿ ಏನ್ ಮಾಡ್ತಾ ಇಲ್ಲ, ಪನಿಷ್ಮೆಂಟ್ ಆತರ ಕೊಡ್ತಾ ಇಲ್ಲ. ಇನ್ನು ಕೂಡ ಕಾಣೆ ಶುಮಾರಿ ಮಾಡಿದ್ರು ದಾವಿದನು. ಆಗ್ ಮಾಡ್ದಾಗ ಏನ್ ಮಾಡಿದ್ರು, ದೇವ್ರ ಪ್ರವಾದಿನ ಕಳ್ಸ್ಬಿಟ್ಟು ಏನ್ ಮಾಡಿದ್ರು, ಇನ್ 3 ತೀರ್ಪನ್ನ ತಗೋ, ಒಂದು ನಿಂಗೆ ಬರ ಬೇಕಾ, ಇಲ್ಲ ಯುದ್ಧ ಬೇಕಾ, ಇಲ್ಲ ರೋಗ ಬೇಕಾ, ಈ ರೀತಿಯಾಗಿ ವಿಷಯಗಳನ್ನ ಇಟ್ರು. ಆ ರೀತಿ ನಮ್ಗೇನ ಇಡ್ತಾ ಇದಾರ ದೇವ್ರು ಟಕ್ ಟಕ್ ಅಂತ ಇಮಿಡಿಯೇಟ್ ಆಗಿ ತಪ್ಪು ಮಾಡಿದ ತಕ್ಷಣ ಈ ತರ ಮಾಡ್ತಿದ್ರಾ? ಇಲ್ಲ ರೀ, ಅವ್ರ ಸಹನೆಯಿಂದ ಕಾಯ್ತಾ ಇದ್ದಾರೆ. ಒಂದ್ ವೇಳೆ ಮಾನಸಾಂತರ ಪಟ್ಟು ತಿರ್ಕೊಳ್ತಾನೇನೋ ಅಂತ ಕಾಯ್ತಾ ಇರ್ತಾರೆ ಬ್ರದರ್ ದೇವರು. ಕರೆಕ್ಟ್. ಇದು ದಯೆ, ಸಹನೆ, ದೀರ್ಘಶಾಂತಿ ದೇವ್ರ ಮಕ್ಕಳು ಪ್ರತಿದಿನ ನಾವು ಅದನ್ನ ಗಮನಿಸ್ತಾ ಇದ್ದೀವಾ? ಪ್ರತಿದಿನ ಈ ದಯೆ, ಸಹನೆ, ದೀರ್ಘಶಾಂತಿ ದೇವ್ರು ನಮ್ಗೆ ಕೊಡ್ತಾ ಇದ್ರು ಅನ್ನೋದು ವಿಷಯವನ್ನ ನಾವು ನಮ್ಮಿಂದ ಗುರುತಿಸ್ಕೊ ಆಗ್ತಿದೆ. ನಮ್ಮ ಮನಸ್ಸು ಅದನ್ನ ಗುರುತು ಹಿಡಿತಾ ಇದೆಯಾ, ಗಮನಿಸ್ತಾ ಇದೆಯಾ? ಹೌದು ಬ್ರದರ್. ರಾತ್ರಿ ಎಲ್ಲ ನಾವು ಮಲ್ಕೊಂಡು ಯೋಚನೆ ಮಾಡಿದಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವ್ ಏನ್ ತಪ್ಪು ಮಾಡಿದೀವಿ, ದೇವ್ರು ನಮ್ಗೆ ಏನು ಕನಿಕರ ತೋರಿಸಿದ್ದಾರೆ ಅನ್ನೋದನ್ನ ನಾವು ಆಲೋಚನೆ ಮಾಡ್ಕೋಬಹುದು ಬ್ರದರ್. ಅದನ್ನ ಗುಡ್, ಒಳ್ಳೆ ಪಾಯಿಂಟ್ ನೋಡ್ರಿ. ಇದಕ್ಕೊಂದು ಒಳ್ಳೆ ವಿಷಯ ಹೇಳ್ತೀನಿ, ಮೈಂಡ್ ಇಟ್ಕೊಳ್ಳಿ. ನೋಡ್ರಿ, ಈಗ ನಾವು ತಪ್ಪು ಮಾಡಿದೀವಿ ಒಂದ್ ಕಡೆ, ನಾವು ಮನಸಾಂತರ ಅಂದ್ರೆ ನಾವು ಪರ್ಫೆಕ್ಟ್ ಆಗಿದ್ರೆ ಖಂಡಿತ ಸಭೆಯಾಗ ಆಗ್ತಿದ್ವಿ, ಆಗ್ಲಿಲ್ಲ. ಇನ್ನೂ ಕೂಡ ಚೇಂಜಸ್ ಇದೆ. ಈ ಚೇಂಜಸ್ ಯಾವ್ದ್ರ ಮೇಲೆ ಇದೆ ಅಂದ್ರೆ ನಮ್ಮ ತಪ್ಪನ್ನ ರಿಯಲೈಸ್ ಮಾಡೋದ್ರ ಮೇಲೆ ಇದೆ. ಕೆಲವೊಂದು ವಿಷಯನ ನಾನು ಬಿಡಬೇಕು, ಇದು ತಪ್ಪಾಗಿದೆ, ಇದನ್ನ ಈ ರೀತಿ ಮುಂದುವರಿಸಬಾರ್ದು, ಇಲ್ಲಿಗೆ ಬಿಡಿಸ್ಬೇಕು ಅನ್ನುವಂತ ಮಾನಸಾಂತರ ನನಗಿದೆ. ಕರೆಕ್ಟಾ? ನಾನು ಬಿಡಬೇಕು ವಿಷಯವನ್ನ ಅಂತ ನಾನು ಡಿಸೈಡ್ ಮಾಡೋದು ಕೂಡ ಮತ್ತೆ ಅದನ್ನ ಮಾಡಿರ್ತೀನಿ. ಇದು ನಿಮ್ಮ ಒಂದು ಅನುಭವಕ್ಕೂ ಬಂದಿರಬಹುದು. ದೇವ್ರ ಮುಂದೆ ಕೆಲವೊಂದು ಟೈಮಲ್ಲಿ ನಾನು ಏನ್ ಮಾಡಿರ್ತೀನಿ, ಇದನ್ನ ಮಾಡ್ಲೇಬಾರ್ದು ಅಂತ ತಿಳ್ಕೊಂಡಿದ್ದೀನಿ, ಮತ್ತೆ ಅದನ್ನ ಮಾಡಿರ್ತೀನಿ, ಅಂತ ಕೆಲಸಗಳನ್ನ ಮಾಡಿರ್ತೀನಿ. ಅವಾಗ ದೇವ್ರು ಏನ್ ಮಾಡಿರ್ತಾರೆ, ಒಂದು ವೇಳೆ ದೇವರು ಕೋಪವನ್ನ ನಮ್ಮ ಮೇಲೆ ತೋರ್ಸಕ್ಕೆ ಪ್ರಯತ್ನ ಪಟ್ಟು, ಇವತ್ತಿಂದ ನೀನು ಯಾವುದೇ ರೀತಿ ಬೈಬಲ್ನ ಓದುವಾಗೆ ನಾನು ಮಾಡಲ್ಲ, ಸತ್ಯ ವೇದನ ಕೇಳುವಾಗೆ ನಾನು ಮಾಡಲ್ಲ ಅಂತ ನಾವು ಮಾಡ್ಬಿಡ್ಬೋದು. ತುಂಬಾ ಸಮಯ ತಗೊಳುತ್ತಾ ಈ ಕೆಲಸ ಮಾಡಕ್ಕೆ ದೇವ್ರು ನಮ್ಗೆ? ಇಲ್ಲ, ಕ್ಷಣ ಮಾತ್ರನೇ ಸಾಕು. ಕ್ಷಣ ಮಾತ್ರ ಅಲ್ವಾ? ನೀನ್ ಈ ರೀತಿ ಕೆಲಸ ಮಾಡಿದ್ಯಾ, ಇವತ್ತಿನ ನೀನ್ ದೇವ್ರ ವಾಕ್ಯ ಮಾತಾಡಬಾರ್ದು, ಇಲ್ಲ ಕೇಳಬಾರ್ದು ಅಂತ ಮಾಡಕ್ಕೆ ದೇವ್ರ ಸಮಯ ತಗೊಳಲ್ಲ. ಸೆಕೆಂಡ್ ಎತ್ ಬಿಡ್ರಿ, ಅದೆಲ್ಲ ಆಮೇಲೆ. ಈಗ ಭೂಮಿಯಲ್ಲಿ ಇರುವಂತ ಬ್ಲೆಸ್ಸಿಂಗ್ ನ ಮಾತಾಡ್ತಾ ಇದ್ದೆ. ಇಲ್ಲ ಒಂದ್ ವೇಳೆ ಸಹೋದರ ಐಕ್ಯತೆಗೆ ನಾನು ಹೋಗದೆ ಇರೋಂಗೆ ಮಾಡಬೇಕಂದ್ರೆ ದೇವ್ರು, ಅದು ದೇವ್ರಿಗೆ ಕಷ್ಟವಾಗುತ್ತಾ? ಅಂತ ಸಿಚುವೇಶನ್ ಬಂದ್ರೆ ನಾವು ಅದನ್ನ ತಿದ್ಕೋಬೇಕ್ರಿ. ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ಬೇಕ್ರಿ. ಇಂಥ ಸಿಚುವೇಶನ್ ಎಲ್ಲರಿಗೂ ಬರ್ತದೆ. ಎಸ್. ಆದ್ರಿಂದ ಇಲ್ಲಿ ನಾವು ಮನಸ್ಸಂತರ ಪಡ್ಬೇಕು. ಇನ್ನೊಂದ್ ಕಡೆ ದೇವ್ರು ನಮಗೋಸ್ಕರ ದಯೆ, ಸಹನೆ, ದೀರ್ಘ ಶಾಂತಿಯಿಂದ ಕಾಯ್ತಾ ಇದಾರೆ. ಹಾಗನ್ಬಿಟ್ಟು ದೇವ್ರು ಇರ್ತಾರೆ ಸಹನೆಯಿಂದ ಬಿಡು, ದೇವ್ರ ದಯೆನ ತೋರಿಸ್ತಾರೆ ಬಿಡು, ದೇವ್ರು ದೀರ್ಘ ಶಾಂತಿಯಿಂದ ಇರ್ತಾರೆ ಬಿಡು, ದೇವ್ರು ತಾನೆ ಸಗಸ್ಕೊಳ್ತಾರೆ ಬಿಡು ಅಂದ್ರೆ ಅದ್ ಹೆಂಗ್ ಗೊತ್ತಾ ಅರ್ಥ? ಅಸಡ್ಡೆ ಅಂತ ಬರುತ್ತೆ. ಹೌದ್ರಿ, ನಾವು ಅಸಡ್ಡೆ ಮಾಡ್ದಂಗ ಸಹಿಸ್ಕೊಳ್ತಾರ ಅಂತಂದ್ರೆ ಅದು ಮಂಡತನ ಆಗ್ತದ ಬ್ರದರ್ ನಮ್ದು. ಎಸ್, ಈ ಅಸಡ್ಡೆ ನಮ್ಮಲ್ಲಿ ಕಾಣಲ್ಪಡಬಾರ್ದು. ಹೌದು, ನಮ್ಗೆ ಮನಸಂತ್ರನೂ ಆಗ್ಬೇಕು, ಅದು ನಮ್ಮಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ದಯೆ, ಸಹನೆ, ದೀರ್ಘ ಶಾಂತಿನೂ ಇದೆ, ಅದು ಕೂಡ ದೇವ್ರು ಖಂಡಿತ ತೋರಿಸ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ಯಾವ್ದಿರ್ಬಾರ್ದು? ಅಸಡ್ಡೆ ಇರ್ಬಾರ್ದು. ಅದು ಗಮನಿಸ್ಬೇಕು. ನಾನು ಅಸಡ್ಡೆ ಮಾಡ್ತಾ ಇದ್ದೇನೆ, ಇವತ್ತೊಂದು ವಿಷಯ ನನ್ನ ಮನಸ್ಸಲ್ಲಿ ಬಂದಿರುತ್ತೆ, ರಿಪಂಟ್ ಆಗ್ಬೇಕು, ಚೇಂಜ್ ಮಾಡ್ಬೇಕು ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್, ಯಾರಿಗೂ ತಪ್ಪು ಮಾಡಿರ್ತೀನಿ, ಅವ್ರ ಹತ್ರ ಕ್ಷಮಾಪಣೆ ಕೇಳ್ಬೇಕು, ಕ್ಷಮಾಪಣೆ ಕೇಳಲ್ಲ, ಕ್ಷಮಿಸೋದಿಲ್ಲ. ಏನದ ಅರ್ಥ? ಈಗ ದೇವ್ರು ಕ್ಷಮಿಸ್ತಾರ ನಮ್ಮನ್ನ? ಇಲ್ಲ, ದೇವ್ರು ನಮಗ್ ಕ್ಷಮಿಸ್ತಾರ ತಾನೆ? ಯಾಕಂದ್ರೆ ನೋಡಿ, ಯಾಕಂದ್ರೆ ದೇವ್ರು ನಿನ್ನ ಕ್ಷಮಿಸ್ಬೇಕಂದ್ರೆ ನೀನ್ ಕ್ಷಮಿಸ್ತಾ ಇಲ್ಲ, ನಿನ್ ಮೇಲೆ ಕೋಪ ತೋರಿಸ್ಬೇಕು. ಈಗ ಮಗು ತಪ್ಪು ಮಾಡಿದೆ ಅಂದ್ರೆ, ತಪ್ಪು ಮಾಡಿದಕ್ಕೆ ಏನ್ ಮಾಡ್ತಲ್ಲ, ತಂದೆ ಹೇಳ್ತಾರೆ ಫಸ್ಟ್ ನಾನು ನಿನ್ ಕ್ಷಮಿಸ್ ಮಾಡಿ, ನೀನ್ ಮಾಡಿದಂತ ತಪ್ಪಿಗೆ ನಾನು ಕ್ಷಮಿಸಲ್ಲ. ನೀನ್ ತಪ್ಪು ಮಾಡಿದ್ಯಾ ಅಂದ್ರೆ ನೆಕ್ಸ್ಟ್ ಏನ್ ಬರುತ್ತೆ? ಪನಿಷ್ಮೆಂಟ್ ಬರುತ್ತೆ. ಇಲ್ಲಿ ಆದ್ರೆ ಪನಿಷ್ಮೆಂಟ್ ಕೊಡಕ್ಕೆ ಡಿಲೇ ಮಾಡ್ತಾ ಇದ್ರೆ ದೇವ್ರು. ಪನಿಷ್ಮೆಂಟ್ ನಾನು ಕೊಡಲ್ಲ ನಿನ್ಗೆ, ನೀನ್ ಸ್ವಲ್ಪ ಟೈಮ್ ತಗೋ. ನಾನ್ ಕ್ಷಮಿಸೋದಿಲ್ಲ ನಿನ್ ಪಾಪವನ್ನ, ಅದಕ್ಕೆ ಪನಿಷ್ಮೆಂಟ್ ನಾನು ಕೊಡಲ್ಲ, ಸ್ವಲ್ಪ ಟೈಮ್ ಕೊಡ್ತೀನಿ, ರಿಯಲೈಸ್ ಮಾಡು, ಟೈಮ್ ತಗೋ. ನೀನ್ ಇನ್ನೂ ಚೇಂಜ್ ಆಗ್ತಿಲ್ವಾ? ಇನ್ನೂ ಚೇಂಜ್ ಆಗ್ತಿಲ್ವಾ? ನನ್ ದಯೆ ಸಹಿನ ದೀರ್ಘ ಶಾಂತಿ ಗಮನಿಸ್ತಾ ಇಲ್ವಾ ನೀನು ಅಂತ ಹೇಳಿದಾಗ ನಾನೇನ್ ಮಾಡ್ತಾ ಇರ್ತೀನಿ,
ಇವತ್ತು ಕ್ಷಮಾಪಣೆ ಕೇಳೋಣ ಬಿಡು, ನಾಳೆ ಕೇಳೋಣ ಬಿಡು, ಪರವಾಗಿಲ್ಲ ಬಿಡು, ಒಂದ್ ವಾರ ಬಿಡು ಬಿಡು, ಅವ್ರಿಗೇನ ಕೇಳೋದು ದೊಡ್ಡ ವಿಷಯ. ಆ ರೀತಿ ಹೋದ್ರೆ ಏನ್ ಮಾಡ್ತಾ ಇರ್ತೀನಿ? ಸಡ್ಡೆ ಅಲ್ವಾ? ನಮ್ ಪ್ರಶ್ನೆ, ನಮ್ಗೆ ಕೇಳ್ತಿರೋಂತ ಪ್ರಶ್ನೆ, ಏನ್ ಮಾಡ್ತಾ ಇದ್ದೀರಾ? ಅಸಡ್ಡೆ ಮಾಡ್ತಾ ಇದ್ರಾ? ದೇವ್ರನ ದಯೆ, ಸಹನೆ, ದೀರ್ಘ ಶಾಂತಿನ ಅಸಡ್ಡೆ ಮಾಡ್ತಾ ಇದ್ದೀರಾ? ಒಂದು ವಿಷಯ ಏನ್ ಗೊತ್ತಾ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ದೇವ್ರ ಸಮಗೆ ಹೋಗ್ರಿ, ಯಾವತ್ತಾದ್ರೂ ನಿಮ್ಗೆ ದೇವ್ರ ತೋರ್ಸಿನ ದಯೆ, ಸಹನೆ, ದೀರ್ಘ ಶಾಂತಿ ನೋಡ್ಬಿಟ್ಟು ಅವ್ರ ಮುಂದೆ ಕಣ್ಣೀರ್ ಸುರಿಸ್ಬೋರ್ರಿ. ಯಾಕಂದ್ರೆ ಅಷ್ಟು ದೊಡ್ಡ ನಮ್ಗೆ ತೋರಿಸ್ತಾ ಇರೋದು ವಿಷಯ. ಯಾಕಂದ್ರೆ ಈ ವಿಷಯ ಮಾತ್ರ ಮಿಸ್ ಆಯ್ತು ಅಂದ್ರೆ ನಮ್ಗಿರುವಂತ ಜಡ್ಜ್ಮೆಂಟ್ ಯಾವ ರೀತಿ ಇದೆ ಗೊತ್ತಾ? ಜೀವಂತ ದೇವರ ಕೈಯಲ್ಲಿ ನಾವು ಬೀಳುವುದು ತುಂಬಾ ಭಯಂಕರವಾದದ್ದು. ಈ ದಯೆ, ಸಗಣೆ, ದೀರ್ಘ ಶಾಂತಿ ಮೂರು ವಿಷಯ ದೇವ್ರು ರಿಮೂವ್ ಮಾಡ್ಬಿಟ್ರು ಅಂತ ಇಟ್ಕೊಳ್ಳಿ, ನಿಜ ಹೇಳ್ತಿದ್ದೀನಿ, ಯಾವ ಶಕ್ತಿನೂ ನಮ್ಮನ್ನ ಬಿಡ್ಸಕ್ಕಾಗಲ್ಲ ದೇವ್ರ ಕೈ. ನಮ್ಮೊಟ್ಟಿಗೆ ನಾವು ದೇವ್ರ ಮಕ್ಳು ಹೋಗ್ಬಾರ್ದು. ರಿಪೆಂಟ್ ಆಗ್ಬೇಕಂತ ದೇವ್ರ ಮಕ್ಳನ್ನ ತುಂಬಾ ಇದ್ ಮಾಡ್ತಾರೆ. ಈಗ ನಾವು ನಮ್ಮ ಮಕ್ಳನ್ನ ನಾವು ಹೊಡಿತೀವಿ, ಹೊರಗಿರುವಂತ ಮಕ್ಳನ್ನ ಹೊಡಿಯಲ್ಲ. ದೇವ್ರು ಕೂಡ ಹಾಗೆ, ನಮ್ಮ ಮಕ್ಳು ಅವ್ರು, ನಾವಲ್ಲ ಅವ್ರ ಮಕ್ಳು. ಆದ್ರಿಂದ ಶಿಕ್ಷೆ ಕೊಡ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸೀರಿಯಸ್ನೆಸ್ ಇರ್ಲಿ ಈ ವಿಷಯದಲ್ಲಿ. ಅಂದ್ರೂ ತುಂಬಾ ಭಯಂಕರ ವಿಷಯ. ದಯವಿಟ್ಟು ದಯೆ, ಸಹನೆ, ದೀರ್ಘ ಶಾಂತಿ ನಿಮ್ಗೆ ಇರೋವರೆಗೂ ನಾವು ತಪ್ಪು ಮಾಡ್ತಾ ಇದ್ರು ನಮ್ಗೆ ಏಟ್ ಬೀಳ್ತಾ ಇಲ್ಲ, ಏನು ನಡೀತಾ ಇಲ್ಲ, ನಮ್ಗೆ ಯಾವುದೇ ಪನಿಷ್ಮೆಂಟ್ ಬರ್ತಾ ಇಲ್ಲ. ಇದ್ರೂ ಅದೇ ಸತ್ಯ ಸಿಗ್ತಾ ಇದೆ, ಅದೇ ದೇವ್ರ ಐಕ್ಯತೆ ಸಿಗ್ತಾ ಇದೆ. ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ತಪ್ಪನ್ನ ಬದಲಾವಣೆ ಮಾಡ್ಕೊಳ್ತೀರಾ. ಇದೇ ಫೆಲೋಶಿಪ್ ಅಲ್ಲಿ ಹೆಂಗೆ ಮುಂದುವರ್ಸ್ತೀನಿ, ಸತ್ಯದಲ್ಲೇ ಇರ್ತೀನಿ, ಎಲ್ಲ ಇರ್ತೀನಿ. ಆದ್ರೆ ಅಲ್ಲಿ ಚೇಂಜ್ ಅಂತಂತೂ ಆಗ್ತಿಲ್ಲ ಅಂದ್ರೆ ಏನಾಗುತ್ತೆ? ಒಂದ್ ಕಡೆ ಅಸಡ್ಡೆ ಮಾಡ್ತಾ ಇದ್ದೀನಿ. ಅದನ್ನ ನಾನು ಕಂಟಿನ್ಯೂ ಮಾಡಿದ್ರೆ ದೇವರ ಕೋಪಕ್ಕೆ ಗುರಿ ಆಗ್ತೀನಿ. ಸೊ ಇದನ್ನ ತುಂಬಾ ವಾಕ್ಯಗಳಿಗೆ ಗಮನ ಕೊಡಿ, ತುಂಬಾ ಇಂಪಾರ್ಟೆನ್ಸ್ ವಾಕ್ಯ. ಓಕೆ, ನಾವು ಬ್ರದರ್ 2ನೇ ಅಧ್ಯಾಯ 6ನೇ ವಾಕ್ಯ. ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಡುವನು. ಓಕೆ, ಈ ಪಾಯಿಂಟ್ ಅಲ್ಲಿ ನಾವು ನೋಡುವಂತ ವಿಷಯ ಕೊಂಡಿದೀವಿ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅವನವನ ಕೃತ್ಯಗಳು ಅಂತ ಬಂತ. ಅವನವನ ಕೃತ್ಯಗಳಂದ್ರೆ ಯಾವ ಕೃತ್ಯಗಳ ಬಗ್ಗೆ ಮಾತಾಡ್ತಾ ಇದ್ರೆ? ನಮ್ಮ ಕೃತ್ಯಗಳ ಬಗ್ಗೆ ಬ್ರದರ್. ಕೃತ್ಯ ಅಂದ್ರೆ ಏನು ಕೃತ್ಯ ಅಂದ್ರೆ ಏನು? ನಾವು ಕ್ರಿಯೆಗಳ ಮೂಲಕ ಮಾಡುವಂತ ತೋರಿಸ್ತೀವಲ್ಲ, ಅದು ಕೃತ್ಯ ಬ್ರದರ್. ನಮ್ಮ ನಡವಳಿಕೆ. ನಾವು ನಂಬಿಕೆಯಿಂದಲೇ ನೀತಿವಂತರಾಗಿದ್ವಿ, ಕ್ರಿಯೆಗಳಿಂದಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಇದಕ್ಕೆ ಏನಪ್ಪ ಇದೆ ಕನೆಕ್ಟ್? ನಮ್ಮ ಹೃದಯ, ನಮ್ಮಲ್ಲಿ ನಾವು ನೀತಿವಂತರಾಗಿಲ್ಲ ಬ್ರದರ್, ನಾವು ನಂಬಿಕೆಯಿಂದ ಆಗಿದ್ವಿ ಅಂತ ಹೇಳ್ತದ ಬೈಬಲ್. ಹೌದು. ಈಗ ಅವನವನ ಕೃತ್ಯಗಳಿಗೆ ಪ್ರತಿಫಲ ಇದೆ ಅಂತ ಹೇಳ್ತಿದ್ರಲ್ಲ, ಅದು ಯಾವ ರೀತಿ? ಅದು ಕ್ರಿಸ್ತ ನಂಬಿದ ಮೇಲೆ ನಾವು ನಮ್ಮ ಕೃತ್ಯಗಳಿಂದ ತಕ್ಕ ಫಲವನ್ನು ನಾವು ತೋರಿಸಬೇಕು. ಲೋಕದ ವಿಷಯ ಬಿಟ್ಟು ಪರಲೋಕದ ಗುಣಗಳನ್ನ ಮೇಲೆ ನಡೆದ್ರೆ ಪ್ರತಿಫಲ ನಮ್ಗೆ ಸಿಗುತ್ತೆ. ಗುಡ್ ಪಾಯಿಂಟ್ ಇದೆ. ಈಗ ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಟೈಮಲ್ಲಿ ನೀವು ಮಾಡಿದಂತ ಒಳ್ಳೆ ಗುಣಗಳಿಂದ ನಾನು ನಿಮ್ಮನ್ನ ನೀತಿವಂತರಾಗಿಸಲ್ಲ, ಕರ್ಮ ಮಾರ್ಗದಿಂದ ನೀತಿ ದೊರಕುವುದಿಲ್ಲ ಅಂತ ಒಂದು ಪಾಯಿಂಟ್ ಇದೆ. ಅಂದ್ರೆ ಕರ್ಮ ಮಾರ್ಗ ಅಂದ್ರೆ ನಾನು ಮಾಡಿದಂತ ಒಳ್ಳೆ ಗುಣಗಳಿಂದ, ಒಳ್ಳೆ ಕೆಲಸಗಳಿಂದ ದೇವರು ನಮಗೆ ಪರಲೋಕ ರಾಜ್ಯವನ್ನ, ನಿತ್ಯ ಜೀವನ ಕೊಡಲ್ಲ ಅಂತ ಪಾಯಿಂಟ್ ಇದೆ. ಇಲ್ಲಿ ಪಾಯಿಂಟ್ ಮಾತಾಡ್ಬೇಕಾದ್ರೆ ಅವನಿಗೆ ಅವನವನ ಕೃತ್ಯಗಳ ಅನುಸಾರ ಪ್ರತಿಫಲ ಕೊಡುವುದು. ಅಂದ್ರೆ ನೀನು ಮಾಡಿದಂತ ಒಳ್ಳೆ ಕೆಲಸಗಳ ಅನುಸಾರವಾಗಿ ನೀ ಪ್ರತಿಫಲ ಕೊಡ್ತೀನಿ ಅಂತ ಬಂದ್ಬಿಡುತ್ತೆ. ಸೊ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ದೆ, ಬ್ರದರ್ ಕೂಡ ಹೇಳೋದು ಕ್ಲೀನ್ ಆಗ, ಬಟ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊ. ಆ ವಿಷಯ ಏನಪ್ಪಾ ಅಂದ್ರೆ ದೇವ್ರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಬಟ್ ದೇವ್ರ ಮುಂದೆ ದೇವ್ರು ನನಗೆ ಏನೂ ಮಾಡಿಲ್ಲ, ನಾನೇ ಒಳ್ಳೆವನಾಗಿದ್ದೀನಿ, ನಾನೇ ಒಳ್ಳೆ ಗುಣ ತೋರಿಸ್ತೀನಿ, ಅದಕ್ಕೆ ನನಗೆ ಸಿಕ್ಕಿದೆ ಅನ್ನೋದು ಅದು. ಈ ವಿಷಯ ಏನಪ್ಪಾ ಅಂದ್ರೆ ದೇವ್ರ ಕೃಪೆಯಿಂದ, ದೇವ್ರ ಮೇಲೆ, ಕ್ರಿಸ್ತನ ಮೇಲೆ ಇಟ್ಟೊಂದು ನಂಬಿಕೆಯಿಂದ ನಾನು ನೀತಿವಂತನಾಗಿದ್ದೀನಿ. ಮತ್ತೆ ದೇವರು ಬೇರೆ ನಂಬಿಕೆಯನ್ನು ಮಾತ್ರ ಹಿಡದೆ ಆ ನಂಬಿಕೆಯನ್ನು ಏನ್ ಮಾಡ್ಬೇಕು, ನಿನ್ನ ಕ್ರಿಯೆಗಳಲ್ಲಿ ತೋರಿಸು ಅಂತ ಹೇಳಿದ್ದಾರೆ. ಒಳ್ಳೆ ಕ್ರಿಯೆಗಳನ್ನ ಬೆಳೆಸ್ಕೊ, ಅದ್ರ ನಿನ್ ಕೃಪೆ ಇದೆ. ತಪ್ಪು ಮಾಡಿದಾಗ ನಿಮ್ಗೆ ಕ್ಷಮಾಪಣೆ ಕೊಡ್ತಾ ಇರ್ತೀನಿ, ಮತ್ತೆ ಗುಣಗಳನ್ನ ಬೆಳೆಸ್ಕೊ. ಫಾರ್ ಎಕ್ಸಾಂಪಲ್, ತುಂಬಾ ಕೋಪದಲ್ಲಿ ಇದೆಯಾ ಅಂದ್ರೆ, ಈ ಕೋಪ ಅನ್ನೋದು ಒಂದ್ ಕಡೆ ಪಾಪ ಮಾಡುವಂತ ಗುಣಗಳಿಗೆ ವರೆಗೂ ಹೋಗುತ್ತಂದ್ರೆ ಆ ಕೋಪವನ್ನ ಕಲ್ಟಿವೇಟ್ ಮಾಡ್ಕೊ. ಎಲ್ಲಿ, ಎಷ್ಟು ಮಟ್ಟಿಗೆ, ಯಾವಾಗ, ಇದನ್ನೆಲ್ಲ ಬೆಳೆಸ್ಕೊಂಬ. ಅದು ನ್ಯಾಯವಾಗಿ, ನೀತಿಯಾಗಿರ್ಲಿ. ಅದನ್ನ ಆ ಬಾರ್ಡರ್ನ ಅದು ಮಿಸ್ ಆಗ್ಬಾರ್ದು. ಆ ಬಾರ್ಡರ್ ಮಿಸ್ ಆಗದಾಗಿರ್ಬೇಕು, ನಿನ್ನಲ್ಲಿ ಕೋಪ ಇರ್ಬೇಕು, ಆದ್ರೆ ಕೋಪ ನೀತಿಗೆ ಅನುಸಾರವಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಔಟ್ ಆಫ್ ಕಂಟ್ರೋಲ್ ಹೋಗ್ಬಾರ್ದು. ಇಷ್ಟರ ಮಟ್ಟಿಗೆ ಅದನ್ನ ಬೆಳೆಸ್ಕೋ ಅಂತ ದೇವ್ರ ಕೃಪೆನ ಕೊಡ್ತಾ ಇದ್ದಾರೆ. ಈ ಗುಣಗಳನ್ನ ಈ ರೀತಿ ಬೆಳೆಸ್ಕೊಂಡ್ಬಿಟ್ಟು, ಈ ರೀತಿ ಬೆಳೆಸ್ಕೊ ಅಂತ ಕೊಡುವಂತ ಕೃಪೆ ಇದೆಯಲ್ಲ, ಆ ಕೃಪೆ ಇರೋದ್ರಿಂದನೇ ಈ ಕೃತ್ಯಗಳನ್ನ ನಾನು ಏನ್ ಮಾಡಕ್ಕಾಗುತ್ತೆ, ಬೆಳೆಸ್ಕೊಳಕ್ಕೆ ಆಗುತ್ತೆ. ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ನೋಡ್ರಿ, ಈಗ ಒಂದ್ ವೇಳೆ ಒಂದು ಮಗುಗೆ ನೀವು 100 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತೀಯ ಅಂತ ಇಟ್ಕೊಳ್ಳಿ. 100 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಪಾಸ್. ಆ ಮಗು 99 ತಗೊಂಡ್ಬಿಡ್ತು, ಕೊಟ್ಟಿರೋ ಪ್ರಕಾರ, ರೂಲ್ಸ್ ಪ್ರಕಾರ ಅದು ಪಾಸ್ ಫೇಲ್?
ಪಾಸ್ ಬ್ರದರ್, ಒಂದ್ ಮಾರ್ಕ್ ಕಡಿಮೆ ಅಂದ್ರೆ ಏನಿಲ್ಲ, ಪಾಸೇ ಆಗ್ತಾರೆ. ಇಲ್ಲ, ದೇವ್ರ ಇಟ್ಟಿರೋ ಸ್ಟ್ಯಾಂಡರ್ಡ್ ಪಾಯಿಂಟ್ ಹೇಳ್ತಾ ಇದ್ದೀನಿ. 100 ತಗೊಂಡ್ರೆ ಪಾಸು, 99.5 ಬಂದ್ರೆ ಫೇಲ್ ಅಂತ ಇಟ್ಕೊಳ್ಳಿ. ಈಗ ಆ ಮಗು 99 ತಗೊಂಡ್ಬಿಡ್ತು, ಪಾಸ ಫೇಲ ಅಲ್ವಾ? ಇವಾಗ ದೇವ್ರ ಏನ್ ಮಾಡ್ತಾ ಇದ್ರೆ, ನೋಡಿ ನೀನ್ 100 ತೆಗಿಬೇಕು, ಆದ್ರೆ 100 ತಗೊಂಡು ಮಾತ್ರ ಪಾಸ್ ಅಂತ ಹೇಳ್ತಾ ಇದ್ರೆ, ಆದ್ರೆ ನಾನು ಫೇಲ್ ಆದ್ರೆ ದೇವ್ರ ಏನ್ ಮಾಡ್ತಾರೆ, ಕೃಪೆ ಕೊಡ್ತಾರೆ. ಏನಪ್ಪಾ ಅಂದ್ರೆ ಇನ್ನೊಂದ್ ಚಾನ್ಸ್ ಕೊಡ್ತೀನಿ ಅಂತ. ಹೌದು, ಮತ್ತೆ ಟ್ರೈ ಮಾಡು, ಮತ್ತೆ ಕೂಡ ಬರ್ಲಿಲ್ಲ ಪರವಾಗಿಲ್ಲ, ನೀನ್ ಎಷ್ಟು ಸರಿ ಬೇಕಾದ್ರೆ ಚಾನ್ಸ್ ತಗೋ, ಎಷ್ಟು ಸರಿ ಬೇಕಾದ್ರೆ ಕೃಪೆ ಕೊಡ್ತೀನಿ, ಆದ್ರೆ ಈ ಕ್ಯಾರೆಕ್ಟರ್ನ 100% ಬೆಳೆಸ್ಕೊಳ್ಳೇಬೇಕು ಅಂತ. ಕರೆಕ್ಟಾ? ಹೌದು. ನಮ್ಗೆ ಇದೇ ಸಿಗ್ತಾ ಇರೋದು. ನಮ್ಗೆ ಏನಪ್ಪಾ ಅಂದ್ರೆ ಕೃಪೆ ಮೇಲೆ ಕೃಪೆ ಏನಕ್ಕಪ್ಪ ಸಿಗೋದಂದ್ರೆ, ನೋಡು ನಿಮ್ಗೆ ಎಷ್ಟು ಬೇಕಾದ್ರೆ ಚಾನ್ಸ್ ಕೊಡ್ತೀನಿ, ಆದ್ರೆ 100% ಬೇಕಪ್ಪ ಅನ್ನೋದಕ್ಕೆ ದೇವ್ರು ಕೊಡ್ತಾರೆ. ಆ ಕೃತ್ಯಗಳು ಅಂದ್ರೆ ಈ ಕೃತ್ಯಕ್ಕೆ ನಮ್ ಫಲ ದೇವ್ರು ನಮ್ಗೆ ಕೊಡ್ತಾರದು ಕ್ರಿಸ್ತನ ಸಾರೂಪ್ಯ ಅಂತ ಹೇಳ್ಬೋದು. ಅವನವನ ಕೃತ್ಯಗಳ ಪ್ರತಿಫಲ ಅಂದ್ರೆ ಎಷ್ಟರ ಮಟ್ಟಿಗೆ ನಾವು ಬೆಳೆದಿದೀವಿ ಅನ್ನೋದು ಮುಖ್ಯ. ಆದ್ರಿಂದ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ಸರ್ಕಲ್ ಅಲ್ಲಿ ಮಾಡ್ಕೊಂಡ್ಬಿಟ್ರಿ. ಏನಪ್ಪಾ ಅಂದ್ರೆ, ಇಲ್ಲ ನಾವು ನಂಬಿಕೆ ಇಟ್ರೆ ಸಾಕು ಅನ್ನೋದು ಕೆಲವರು ಬೇಡ. ಅದೇ ರೀತಿ ಇಲ್ಲ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬೇಡ. ಆತನ ನಂಬಿಕೆಯಲ್ಲಿ ನಿಂತಿದ್ದೀನಿ, ಆ ನಂಬಿಕೆಗಳನ್ನ ಕ್ರಿಯೆ ರೂಪದಲ್ಲಿ ಕಾರ್ಯ ರೂಪದಲ್ಲಿ ತೋರಿಸ್ತೀನಿ. ಅದ್ರೂ ಕೂಡ ದೇವ್ರ ಕೃಪೆ ಇರೋದ್ರಿಂದ ಕೃತ್ಯಗಳನ್ನ ನನ್ನಲ್ಲಿ ಬೆಳೆಸಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ನನಗೆ ಫಲವನ್ನು ಕೊಡ್ತಾರೆ ಅನ್ನೋ ಭಾವನೆ ನಮಗಿರ್ಬೇಕು. ಓಕೆನಾ? ಈ ಪಾಯಿಂಟ್ ನೀವು ಓದಿರ್ತೀರ. ಓಕೆ, ಕೊನೆಯ ಪಾಯಿಂಟ್ ಒಂದು ಓದ್ ಮುಗಿಸ್ಬಿಡೋಣ. ರೋಮಪುರದ 2ನೇ ಅಧ್ಯಾಯ 7ನೇ ವಾಕ್ಯ. ಇಷ್ಟು ನಾನೇನು ಮಾತಾಡೋಲ್ಲ, ನೀವೇ ಮಾತಾಡ್ಬೇಕು. ಓದಿ. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಓಕೆ, ಏನ್ ಪಾಯಿಂಟ್ ಇದರಲ್ಲಿ? ಏನ್ ಮಾತಾಡ್ಬೋದು ಇದರಲ್ಲಿ? ಯಾವ ವಿಷಯ? ಒಳ್ಳೆದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳಬಾರದು, ಹಾಗಾದ್ರೆ ನಮ್ಗೆ ನಿತ್ಯ ಜೀವ ದೇವ್ರು ಕೊಡ್ತಾರೆ. ಒಳ್ಳೇದಂದ್ರೆ ಏನು? ಒಳ್ಳೇದಂದ್ರೆ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವಂಥದ್ದು. ಗುಡ್, ಓಕೆ, ಅದು ಒಳ್ಳೆಯದು. ಓಕೆ, ದೇವರಿಗೆ ಮೆಚ್ಚುಗೆ, ಅದು ದೇವರಿಗೆ ಪ್ರಿಯವಾದದ್ದು. ಓಕೆ, ಗುಡ್. ಬೇರೆ? ದೇವರಿಗೆ ವಿರುದ್ಧವಾಗಿ ಮಾಡುವಂಥದ್ದು ಅದು ಸರಿ ಇರಲ್ಲ. ದೇವರಿಗೆ ದೇವ್ರ ವಾಕ್ಯಕ್ಕೆ ಅನುಸಾರವಾಗಿ ಒಳ್ಳೆದನ್ನು ಮಾಡ್ಬೇಕಂತ. ಓಕೆ, ಗುಡ್. ಬೇರೆ? ದೇವ್ರಿಗೆ ಅದ ದೇವ್ರು ನಾವು ದೇವ್ರ ತಕ್ಕ ನಾವು ಮಾಡಿದಂದ್ರ ಒಳ್ಳೆಯದನ್ನ ನಿರ್ಲತ್ವನ್ನ ಮರ್ಮ ಕೊಡ್ತೇನೆ ಅಂತ ದೇವ್ರ ಹೇಳ್ಬಿಟ್ಟಿದಾರ. ಸರಿ, ಒಳ್ಳೇದನ್ನ ಮಾಡಿದ್ರೆ ಬೇಸರ ಆಗುತ್ತಾ? ಮಾಡ್ಬೇಕಂತ ನಮಗ್ ಬೇಸರ ಆಗತ್ರಿ ಬ್ರದರ್, ಅದನ್ನ ಬೇಸರ ಒಳ್ಳೇದಾಡ್ರಿ ಅಂತ ಹೇಳ್ತಾರ. ಯಾವ ರೀತಿ ಬೇಸರ ಆಗ್ಬೋದು? ಒಳ್ಳೇದ್ ಮಾಡಿದ್ರೆ ಯಾವ ರೀತಿ ಬೇಸರ ಆಗ್ಬೋದು? ನಾವು ಒಳ್ಳೇದ್ ಮಾಡ್ತಿದ್ದಾರೆ, ಆದ್ರೆ ಅವರು ಅರ್ಥನೇ ಮಾಡ್ಕೊಳ್ದೆ ಮತ್ತೆ ನಮ್ನ ಇದು ಮಾಡ್ತಾರೆ. ಅವಾಗ್ಲೂ ನಾವು ಅವ್ರಿಗೆ ಮತ್ತೇನು ಒಳ್ಳೇದೇ ಮಾಡ್ಬೇಕು. ಅವ್ರ ಏನೇ ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರು ನಾವ್ ಮಾಡೇ ಒಳ್ಳೇದ್ ಮಾಡ್ತಾನೆ ಇರ್ಬೇಕು. ವೆರಿ ಗುಡ್, ಒಳ್ಳೆ ಪಾಯಿಂಟ್. ಇದು ಒಂದ್ ರೀತಿ ಮನುಷ್ಯರ ಅಂದ್ರೆ ಸಹೋದರ ಮಧ್ಯದಲ್ಲಿರುವಂತ ವಿಷಯ ಅಂತ ಹೇಳ್ಬೋದು. ಇಲ್ಲ ನಮಗೂ ಮತ್ತೆ ಬೇರೆ ಒಂದು ವ್ಯಕ್ತಿಗೆ ಇರುವಂತ ವಿಷಯ. ನಾವು ಅವರಿಗೆ ಮಾಡ್ತಾ ಇರ್ತೀವಿ, ಅವ್ರು ಅರ್ಥ ಮಾಡ್ಕೊಳಲ್ಲ. ಆದ್ರೂ ಕೂಡ ನಾವೇನ್ ಮಾಡಲ್ಲ, ಬೇಡಪ್ಪ ಇಷ್ಟೇ ಮಾಡಿದ್ರೆ ಇಷ್ಟೇ, ಇವ್ರಿಗೆ ಏನ್ ಮಾಡ್ಬೇಕು ಬೇಡ ಅಂತ ಬಿಡಲ್ಲ. ಬಟ್ ಆದ್ರೂ ಕೂಡ ಏನ್ ಮಾಡ್ತೀವಿ, ಯಾವಾಗ್ಲೂ ಒಳ್ಳೆದನ್ನೇ ಬಯಸ್ತಾ ಇರ್ತೀವಿ ಅನ್ನೋದು ಒಂದ್ ರೀತಿ. ಇದು ನಮ್ಮ ಡಿಸ್ಕರೇಜ್ಮೆಂಟ್ ನ ಬಿಡುತ್ತೆ, ನಮ್ಮನ್ನ ನಿರಾಶೆಗೊಳಿಸುತ್ತೆ. ಆದ್ರೂ ಮಾಡ್ತೀವಿ. ಓಕೆ, ಒಂದು ಈಗ ಗುಣಗಳನ್ನ ಬೆಳೆಸ್ಕೊತೀವಿ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಒಳ್ಳೆ ಗುಣ ಬೆಳೆಸ್ಕೊಬೇಕು, ಎಷ್ಟೇ ಟ್ರೈ ಮಾಡಿದ್ರು ಆಗ್ತಾನೆ ಇಲ್ಲ, ಏನ್ ಮಾಡ್ತೀರಾ? ಬೇಸರಗೊಳ್ಬಾರ್ದು ಬ್ರದರ್, ಅವಾಗ ಮತ್ತೆ ಪ್ರಯತ್ನ. ಅವ್ರು ಯೇಸು ಸ್ವಾಮಿನ ಅದೇ ರೀತಿ ಇದ್ರಲ್ವಾ, ಅವ್ರು ಹಂಗಂತ ಯಾರನ್ನ ಬಿಟ್ಬಿಟ್ಟಿಲ್ಲ ಅವರು. ರೈಟ್, ಹೌದು. ಈಗ ಇಲ್ಲಿ ವಿಷಯನ ಗಮನಿಸ್ಕೊಳ್ರಿ ಕ್ಲೀನ್ ಆಗಿ. ಪಾಯಿಂಟ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಇದೆ. ನೀವು ಅದನ್ನ ನೀವೆಲ್ಲ ಕರೆಕ್ಟ್ ಆಗಿ ಮಾತಾಡ್ತೀರ, ನಾನು ತುಂಬಾ ಸಂತೋಷವಾದಂತ ವಿಷಯ. ಎಲ್ಲರೂ ಕೂಡ ಮಾತಾಡ್ತಾ ಇದ್ದೀರಾ. ಒಳ್ಳೆಯದನ್ನ ಮಾಡಿದಾಗ ಬೇಸರ ಆಗುತ್ತೆ ಅಂತ ವಾಕ್ಯದ ಪ್ರಕಾರ ಅರ್ಥವಾಗ್ತಿದೆ. ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಕರೆಕ್ಟಾ? ಒಳ್ಳೆಯದನ್ನೇ ಮಾಡಿದಾಗ ಎಷ್ಟೋ ಸರಿ ಈ ಮಾತನ್ನ ಯೂಸ್ ಮಾಡ್ತೀನಿ, ಎಷ್ಟು ತಾನೇ ನಾನು ಮಾಡೋದು, ಎಷ್ಟು ತಾನೇ ನಾನು ಸಗಿಸ್ಕೊಳ್ಳೋದು, ಇನ್ನು ಎಷ್ಟಂತ ನಾನು ಹಿಂಗೆ ಮಾಡ್ಕೊಂಡು ಹೋಗೋದು, ಎಷ್ಟು ದಿನ ನಾನು ಹಿಂಗೆ ಮಾಡ್ಕೊಳ್ಳೋದು, ಎಷ್ಟು ದಿನ ನಾನು ಸಗಿಸ್ಕೊಳ್ಳೋದು. ಈ ಮಾತುಗಳೆಲ್ಲ ನಮ್ಮ ಬಾಯಿಂದನೂ ಬಂದಿರುತ್ತೆ, ಬೇರೆಯವ್ರ ಬಾಯಿಂದನೂ ಕೇಳಿರ್ತೀವಿ. ಕರೆಕ್ಟಾ? ಈ ಮಾತಿನ ಅರ್ಥ ಏನು? ಇನ್ ಮೇಲೆ ನಾನು ಸಗಿಸ್ಕೊಳಕ್ ಆಗಲ್ಲ, ಬೇಸರ ಆಗ್ಬಿಡ್ತಾನೆ, ತುಂಬಾ ಬೇಜಾರಾಗ್ಬಿಡ್ತಪ್ಪ, ಆಗೋದಿಲ್ಲ ಅನ್ನೋಂತ ಪದ ಬರುತ್ತಾ? ಹೌದ್ರಿ, ಬರ್ಬಾರ್ದು ಅಂತಾನೆ ಆ ವಾಕ್ಯ ಹೇಳ್ತೀರಿ. ಅಂದ್ರೆ ಒಳ್ಳೇದನ್ ಮಾಡದೆ ಬೇಸರ ಆಗದೆ ಒಳ್ಳೇದ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಈ ವಾಕ್ಯ ಹೇಳ್ತಾರೆ. ನೀವು ಒಳ್ಳೇದ್ ಮಾಡಕ್ ಸ್ಟಾರ್ಟ್ ಮಾಡಿದೀರಾ, ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಬೇಸರನೇ ಆಗ್ಬಾರ್ದು. ಹಂಗಿದ್ರೆ ನೀವೇನ್ ಮಾಡ್ಬೇಕು ಅಂತ ಈ ವಾಕ್ಯ ಹೇಳ್ತಾ ಇರೋದು. ಏನ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಏನ್ ಹೇಳ್ತಿದ್ದು ಗೊತ್ತಾ? ಹೇಳಿ, ಮಾತಾಡಿ.
ಅದು ಕೆಲವೊಂದು ವಿಷಯದಲ್ಲಿ ನಮ್ಗೆ ನೋವು ಬೇಸರ ಆದ್ರೂ ಬ್ರದರ್, ಅದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ದೆ ಅಥವಾ ಬೇಸರ ಮಾಡದೆ ಅದನ್ನು ನಮ್ಮ ನಡತೆಯಲ್ಲಿ ನಮ್ಮ ಮುಖಭಾವದಲ್ಲಿ ತೋರಿಸ್ದೆ ಅದನ್ನ ನಾವು ಅವ್ರಿಗೆ ತಿಳಿಸ್ಬೇಕು ಬ್ರದರ್. ಓಕೆ, ಥ್ಯಾಂಕ್ ಯು. ಪ್ರೀತಿಯಿಂದ ಓಕೆ ಓಕೆ, ವ್ಯಾಲಿಡ್ ಪಾಯಿಂಟ್ ಅಮ್ಮ, ಕರೆಕ್ಟ್ ಆಗಿ ಹೇಳಿದ್ರಮ್ಮ, ಒಳ್ಳೆ ಪಾಯಿಂಟ್ಸ್. ನಾನು ಕೇಳ್ತಾರಂಥದ್ದು ಕರೆಕ್ಟ್ ಪಾಯಿಂಟ್, ನೀವು ಹೇಳಿದ್ದು ಅದ್ರಲ್ಲಿ ಏನಿಲ್ಲ. ಬಟ್ ಈಗ ನಮ್ಗೆ ಬೇಸರ ನೋಡಿ, ವಾಕ್ಯ ಕ್ಲಿಯರ್ ಆಗಿ ಹೇಳ್ತಿದೆ ಏನಪ್ಪಾ ಅಂದ್ರೆ ಬೇಸರ ಗೊಳ್ಬೇಡ್ರಿ ಅಂತ ಹೇಳ್ತಿದೆ. ಬೇಸರ ವಾಕ್ಯದ ಪ್ರಕಾರ ನಾನು ಇನ್ನೊಂದ್ಸ ರಿಪೀಟ್ ಮಾಡ್ತೀನಿ ಕೊನೆಯದಾಗಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಾಕ್ಯ ಹೆಂಗ್ ಹೇಳ್ತಿದೆ ಅಂದ್ರೆ, ವಾಕ್ಯ ಮಾತಾಡೋ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಏನು ಅರ್ಥ ಆಗ್ತಿಲ್ಲ ಅಲ್ಲಿ. ಯಾವ ರೀತಿ ಅಂದ್ರೆ, ಒಳ್ಳೇದ್ ಮಾಡಿದ್ರೆ ನೀವು ಬೇಸರಗೊಳ್ದೇ ಇರ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಂತ ವಾಕ್ಯ ಹೇಳ್ತಾ ಇದೆ. ನಮ್ಗೆ ಬೇಸರ ಬಂದೇ ಬರುತ್ತೆ, ಆದ್ರೆ ನೀವು ಅದನ್ನ ಬಿಟ್ಬಿಟ್ಟು ನೀವು ಒಳ್ಳೇದನ್ನ ಮಾಡೋದನ್ನ ನೀವು ಕಂಟಿನ್ಯೂ ಮಾಡಿರಿ ಅಂತ. ಸರ್ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇವಾಗ ನಿಮ್ಗೆ ಅರ್ಥವಾಗುತ್ತಾ ಪಾಯಿಂಟ್. ಇವಾಗ ಒಂದು ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ ಅಲ್ಲಿ 2 ದಾರಿ ಇದೆ. ಒಂದು ದಾರಿಯಿಂದ ನೀವು ಹೋಗ್ಬೇಕು, ತುಂಬಾ ಕಷ್ಟ ಇದೆ, ಮುಳ್ಳು ಕಲ್ಲು ಎಲ್ಲ ಇದೆ ಆ ದಾರಿ ಹೋದ್ರೆ, ಅಲ್ವಾ? ಬಟ್ ಅದು ಅಷ್ಟು ಚೆನ್ನಾಗಿಲ್ಲ, ರೋಡ್ ಒಳ್ಳೆ ರೋಡ್ ಇದೆ, ನಡ್ಕೊಳ್ಳೋಕೆ ತುಂಬಾ ಚೆನ್ನಾಗಿದೆ. ಇವಾಗ ನೀವು ಈಸಿಯಾಗಿ ಕೂಡ ಹೋಗ್ಬೋದು ಆ ರೋಡ್. ಇವಾಗ ಈಸಿ ಆಗಿರೋಂಥ ರೂಟ್ ಸೆಕೆಂಡ್ ರೂಟ್ ಅಂತ ಇಟ್ಕೊಳ್ಳಿ, ಅಲ್ಲ ಇದು ಫಸ್ಟ್ ರೂಟ್ ಅಂತ ಇಟ್ಕೊಳ್ಳಿ. ಈಸಿ ಆಗಿರೋದು, ತುಂಬಾ ಈಸಿ ಆಗಿರೋದು, ಚೆನ್ನಾಗಿರೋದು ಮೊದಲನೇ ದಾರಿ. ಈ ಕಷ್ಟವಾಗಿರೋ ದಾರಿ, ತುಂಬಾ ಕಲ್ಲಿಗಿರೋ ದಾರಿ ಎರಡನೇ ದಾರಿ. ಇವಾಗ ನಾವ್ ಯಾವ್ದು ಚೂಸ್ ಮಾಡ್ತೀವಿ? ಚೆನ್ನಾಗಿರೋ ರೋಡ್ ಚೂಸ್ ಮಾಡ್ತಾರೆ ಎಲ್ಲರೂ. ಚೆನ್ನಾಗಿರೋ ದಾರಿನ ಕರೆಯಲ್ಪಟ್ಟಿರೋದು ಕಷ್ಟ ಸಂಕಟಗಳನ್ನ ಅನುಭವಿಸಿ ದೇವರ ರಾಜ್ಯ ಸೇರ್ಬೇಕು ಅಂತ ಹೇಳಿರೋದ್ರಿಂದ ನಾವು ನಡಿಬೇಕಾದ ಕಷ್ಟ ಸಂಕಟಗಳ ದಾರಿನ. ಕರೆಕ್ಟ್ ಕರೆಕ್ಟ್, ಅದು ನಾನು ಹೇಳ್ತಿರೋದು. ಈಗ ಸಾಮಾನ್ಯವಾಗಿ ಜನರಲ್ ಮಾತಾಡ್ತಾ ಇದ್ದೀನಿ, ಕರೆಕ್ಟ್. ನೀವು ಅಂದ್ರೆ ಸ್ಪಿರಿಚುವಲ್ ಕನೆಕ್ಟ್ ಮಾಡ್ತಿದ್ದೀರಾ, ಒಳ್ಳೇದೇ. ಬಟ್ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಈಗ ಸಾಮಾನ್ಯವಾಗಿ ಒಂದು ವ್ಯಕ್ತಿ ಯಾವ್ದನ್ನ ಚೂಸ್ ಮಾಡ್ತಾನೆ? ಒಳ್ಳೆ ದಾರಿನೇ ನೋಡಿ. ಈ ದಾರಿಲಿ ಯಾಕೆ ಹೋಗ್ತಾನಪ್ಪ, ಈ ದಾರಿಲಿ ಹೋಗೋಣ ಅಂತ ಹೇಳ್ತಾನೆ, ಕರೆಕ್ಟಾ? ಯಾಕಂದ್ರೆ ಈಗ ಅವನು ನಡೆಯುತ್ತಿರುವಂತ ಸಮಯದಲ್ಲಿ ಅವನಿಗೆ ಅನುಕೂಲವಾಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದ. ಆದ್ರೆ ಇವಾಗ ಎರಡನೇ ವಿಷಯ ಬರೋಣ. ಈಗ ಒಳ್ಳೆ ದಾರಿಲಿ ನಡ್ಕೊಂಡು ಹೋದ್ರೆ ನೀವು ಟ್ರೈನ್ ಹತ್ಬೋದು, ಆದ್ರೆ ಈ ಕಷ್ಟವಾದ ದಾರಿಲಿ ಹೋಗೋ ದಾರಿಲಿ ಒಬ್ರು ನಿಂತಿದ್ರೆ ಅಲ್ಲಿ ಎಂಡಿಂಗ್ ಅಲ್ಲಿ ಅವ್ನಿಗೆ ಏನ್ ಮಾಡ್ತಿದ್ರೆ, ಒಂದು ಬಂಗಾರದ ಒಂದು ಉಡುಗೊರೆ ಕೊಡಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಕಾಸ್ಟ್ಲಿ ಆಗಿರೋದು ಉಡುಗೊರೆ ಕೊಡಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ, ಅಲ್ವಾ? ಅದು ಈ ಕಷ್ಟವಾದ ದಾರಿಲಿ ಹೋದ್ರೆ ಮಾತ್ರ ನಿಮ್ಗೆ ಸಿಗುತ್ತೆ. ಈಗ ಯಾವ ದಾರಿ ಚೂಸ್ ಮಾಡ್ತೀವಿ? ಇವಾಗ ನಮ್ಗೆ ದಾರಿ ಗೊತ್ತಾಗ್ತಿದ್ಯಾ, ಆ ಉಡುಗೊರೆ ಗೊತ್ತಾಗ್ತಿದ್ಯಾ? ನಮ್ಗ ದಾರಿ ಕಾಣುವಲ್ರ, ಮುಂದೆ ಇರೋದನ್ನ ನೋಡ್ಬೇಕ್ರಿ ನಾವು. ಎಸ್, ಇಲ್ಲೂ ಕೂಡ ವಾಕ್ಯ ಅದನ್ನ ಹೇಳ್ತಿರೋದು. ಒಳ್ಳೇದ್ ಮಾಡ್ಬೇಕಾದ್ರೆ ನೀವು ಬೇಸರಗೊಳ್ದೆ ಮಾಡ್ಬೇಕಾದ್ರೆ ನಿರ್ಲಯತ್ವವನ್ನ ನೋಡ್ರಿ, ದೇವ್ರ ಕೊಡಂತ ಮಹಿಮೆನ ಗಮನಿಸ್ರಿ, ನಿತ್ಯ ಜೀವನ ಗಮನಿಸಿ. ಸಿಗ್ತಿರೋದು ಸಿಗುತ್ತಲ್ಲ, ಏನ್ ಸಿಗುತ್ತೆ ಅಂತ ಯೋಚನೆ ಮಾಡ್ರಿ. ಅದು ಸಿಕ್ಕಿದ್ರೆ ಅದು ಯೋಚನೆ ಮಾಡಿದ್ರೆ ಏನಾದ್ರ ಮುಂದೆ ಇದೆ ಏನಿಲ್ಲ ಅನ್ಸುತ್ತೆ ನಿಮ್ಗೆ, ಕರೆಕ್ಟಾ? ಇದೇ ವಿಷಯ. ನಾವು ಬೇಸರಗೊಳ್ದೆ ಇರ್ಬೇಕಂದ್ರೆ ನಮ್ಗೆ ಏನ್ ಬಿರುದು ಸಿಗುತ್ತೆ, ಇದನ್ನೆಲ್ಲ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಸ್ವಲ್ಪ ಗಮನಿಸ್ಬಿಟ್ರೆ, ಒಳ್ಳೇದ್ ಮಾಡಿದಾಗ ನಮ್ಗೆ ಬೇಸರ ಆಗಲ್ಲ. ಆದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲದೆ ಇದ್ರೆ ತುಂಬಾನೇ ಬೇಜಾರಾಗುತ್ತೆ, ತುಂಬಾನೇ ಬೇಸರ ಆಗುತ್ತೆ, ಕರೆಕ್ಟಾ? ಅದನ್ನೇ ಈ ವಾಕ್ಯ ಮಾತಾಡ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಒಳ್ಳೇದ್ ಮಾಡ್ತೀವಿ ಎರಡು ರೀತಿಯಲ್ಲಿ. ಆಗ್ಲೇ ಸಿಸ್ಟರ್ ಹೇಳಿದ್ರು, ಒಬ್ರು ಬೇರೆಯವ್ರಿಗೆ ಒಳ್ಳೇದ್ ಮಾಡಿದ್ರು ಅವ್ರು ಕೆಟ್ಟದ್ ಬಯಸಿದ್ರು ಒಳ್ಳೇದ್ ಮಾಡ್ಬೇಕು ಅಂದ್ರೇನು, ನಾವು ಒಳ್ಳೆ ಗುಣ ಬೆಳೆಸ್ಕೊಳ್ಳೋ ಪ್ರಯತ್ನ ಪಟ್ಟು ಎಷ್ಟೇ ಸರಿ ಬೀಳ್ತಾ ಇರ್ತೀವಿ, ಆದ್ರೂ ಕೂಡ ಬಿಡದೆ ಹೋರಾಡ್ಬೇಕು ಅಂದ್ರೇನು, ಇದನ್ನ ನಾನು ಮಾಡಿ ಮುಗಿಸ್ಬಿಟ್ರೆ ನನಗೆ ಏನ್ ಸಿಗುತ್ತೆ ಅಂತ ವಿಷಯ ಮೈಂಡ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ನನಗೆ ಇಲ್ಲಿ ಮಾಡೋದ್ರಲ್ಲಿ ಕಷ್ಟನೇ ಅನ್ಸಲ್ಲ, ಅಲ್ವಾ? ನೋಡಿ, ಅದೇನು ಅಂದ್ರೆ ಲಾಸ್ಟ್ ಟೈಮ್ ನಾವು ಓದಿದೆ, ಒಂದು 2 ಕಪ್ಪೆಗಳು ಏನಾಗುತ್ತೆ ಅಂದ್ರೆ ಒಂದು ಮೊಸರಲ್ಲಿ ಬಿದ್ದೋಗ್ಬಿಡುತ್ತೆ. ಅಂದ್ರೆ ಎಕ್ಸಾಂಪಲ್ ನೀವೆಲ್ಲ ಕೇಳಿರ್ತೀರ ಈ ಸ್ಟೋರಿ. ನೋಡು, ಒಂದು ಕಪ್ಪೆ ಪ್ರಯತ್ನ ಪಡುತ್ತೆ ಸೋತೋಗ್ಬಿಡುತ್ತೆ. ಇನ್ನೊಂದು ಕಪ್ಪೆ ಪ್ರಯತ್ನ ಪಡುತ್ತೆ. ಆ ಕಪ್ಪೆ ಏನ್ ಪ್ರಯತ್ನ ಪಡುತ್ತೆ ಅಂದ್ರೆ, ನಾನು ಈ ರೀತಿ ಹೊಡೆಯೋದ್ರಿಂದ ಹೆಂಗಾದ್ರೂ ಈಚೆ ಹೋಗ್ಬೋದು, ಒಂದಲ್ಲ ಒಂದ್ ಸಮಯದಲ್ಲಿ ಈಚೆ ಹೋಗ್ತೀನಿ ಅಂತ ಒಂದು ಭಾವನೆ ಇರುತ್ತೆ. ಮತ್ತೆ ಆ ಮೊಸರಿನ ಗುಣಗಳು ಕೂಡ ಗೊತ್ತಿರುತ್ತೆ ಅದಕ್ಕೆ. ಏನಾಗುತ್ತೆ, ಇದು ಕೈಯಲ್ಲಿ ಹೊಡಿತಾ ಮೊಸರೇನಾಗುತ್ತೆ, ಗಟ್ಟಿ ಆಗ್ಬಿಡುತ್ತೆ, ಬೆನ್ನೆ ಆಗ್ಬಿಡುತ್ತೆ, ಕೊನೆಗೆ ಏನಾಗುತ್ತೆ, ಮೇಲಿಂದ ಹೊರಟೋಗುತ್ತೆ. ಅಂದ್ರೆ ಅದು ಗೊತ್ತಿರುತ್ತೆ, ಈ ರೀತಿ ಮಾಡಿದ್ರೆ ನನಗೆ ಅದು ಸಿಗುತ್ತೆ, ನಾನು ಹೊರಡೋಗ್ಬೋದು ಅಂತ. ಈ ರೀತಿ ಪ್ರಯತ್ನಗಳನ್ನ ನಾನು ಮಾಡೋದ್ರಿಂದ ನನ್ಗೆ ಏನ್ ಪ್ರತಿಫಲ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡೋದ್ರಲ್ಲಿ ನಾನು ನಿಲ್ಸಲ್ಲ. ಪ್ರಯತ್ನ ಮಾಡೋದು ಒಳ್ಳೇದನ್ನ ಮಾಡೋದ್ರಲ್ಲಿ ನಾನು ನಿರಾಶೆ ಆಗಲ್ಲ, ನಾನು ಬೇಸರಗೊಳ್ಳಲ್ಲ, ತಾಳ್ಮೆನ ಕಳ್ಕೊಳ್ಳಲ್ಲ ಅನ್ನೋದು ಈ ವಾಕ್ಯ ಹೇಳ್ತಾರೆ. ಓಕೆ, ಸೊ ಸಮಯ ಮುಗೀತು. ಇನ್ನು ಕೂಡ ತುಂಬಾ ವಿಷಯಗಳಿದೆ, ನೋಡೋಣ. ಅದೇ ಕೂತ್ವಾದ್ರೆ ನೆಕ್ಸ್ಟ್ ಟೈಮ್ ನೋಡೋಣ. ಆದ್ರೆ ಬೇರೆ ಟಾಪಿಕ್, ಹೊಸ ಟಾಪಿಕ್ ಕಂಟಿನ್ಯೂ ಮಾಡೋಣ. ಪ್ರಯೋಜನವಾಗಿತ್ತು ನಿಮ್ಮೆಲ್ರಿಗೂ. ತುಂಬಾ ರೀ, ತುಂಬಾ ಪ್ರಯೋಜನ ಆಗುತ್ತೆ ಖಂಡಿತ. ಈ ತರ ಮಾಡಿದ್ರೆ ಇನ್ನೂ ಅನೇಕ ವಿಷಯ ತಿಳ್ಕೋಬಹುದ್ರಿ ಖಂಡಿತ ರೀ. ಓಕೆ, ಗುಡ್. ಸೊ ನಿಮ್ ಪ್ರಯೋಜನ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಮಾಡೋಣ, ಪ್ಲಾನ್ ಮಾಡೋಣ.
ಸೊ ದೇವ್ರ ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಕೊನೆಯದಾಗಿ ರಾತ್ರಿ ಗೀತೆನ ಓದಿ ಪಾಠವನ್ನು ಮುಗಿಸೋಣ. ಓದ್ತಾ ಇದಾರ ಬ್ರದರ್ ಯಾರಾದ್ರೂ? ಯಾರಾದ್ರೂ ಓದ್ತೀರಾ? ನಾ ಸ್ಕ್ರೀನ್ ಹಾಕ್ಲಾ? ನಂತರ ಇದ್ರಿಲ್ಲ ಇವತ್ತು. ಯಾರಾದ್ರೂ ನಿಮ್ ಬುಕ್ ಅಲ್ಲಿ ಅಮ್ಮ ನೀವು ಓದ್ಬಿಡ್ರಿ ಇವತ್ತು ಪರವಾಗಿಲ್ಲ. ಓಕೆ ಬ್ರದರ್. ರಾತ್ರಿ ಗೀತೆಗಳು ಜುಲೈ 21. ಕೊಂಬೆಯು ದ್ರಾಕ್ಷ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಯೋಹಾನ 15:4. ನಮ್ಮ ಕರ್ತನು ನಮಗೆ ಮಾಹಿತಿ ನೀಡುವುದೇನೆಂದರೆ, ನಾವು ಅಧಿಕ ಫಲ ಕೊಡುವುದು ಅದು ನಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿಲ್ಲ, ಮತ್ತು ನಾವು ಆತನಲ್ಲಿ ನೆಲೆಗೊಂಡಿದ್ದು ಫಲ ಕೊಡುವ ಕೊಂಬೆಗಳಾಗಿದ್ದರೂ ಸಹ ನಮ್ಮ ಮನಸ್ಸಿನ ಮುಂದೆ ಸರಿಯಾದ ಆದರ್ಶಗಳನ್ನು ಹೊಂದುವ ಮೂಲಕ ಮತ್ತು ಅವು ಕೈಗೂಡುವುದನ್ನು ಶ್ರದ್ಧೆಯಿಂದ ಬಯಸುವುದರ ಮೂಲಕ ಫಲದ ಗುಣಮಟ್ಟ ಮತ್ತು ಪ್ರಮಾಣವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು. ಆದ್ದರಿಂದ ಆತನು ಹೀಗೆ ಹೇಳುತ್ತಾನೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದದ್ದನ್ನು ಬೇಡಿಕೊಳ್ಳಿರಿ, ಆಗ ನಿಮಗೆ ಅದು ದೊರೆಯುವುದು. ಇಲ್ಲಿ ನಮಗೆ ನೀಡಿರುವ ಮಾಹಿತಿ ಏನೆಂದರೆ, ಪರಲೋಕದ ಕೃಪಾ ಸಿಂಹಾಸನದಲ್ಲಿರುವ ತಂದೆಯ ಬಳಿ ನಮ್ಮ ಬಯಕೆ ಮತ್ತು ಬೇಡಿಕೆಯ ಮೂಲಕ ನಾವು ಅಧಿಕವಾಗಿ ದ್ರಾಕ್ಷಿಯ ಬಳ್ಳಿಯ ಜೀವರಸ ಎಂಬುವ ಪವಿತ್ರಾತ್ಮವನ್ನು ಹೊಂದಬೇಕು ಮತ್ತು ಆತ್ಮದ ಫಲಗಳನ್ನು ಅಭಿವೃದ್ಧಿಪಡಿಸಲು ಶಕ್ತರಾಗಬಹುದು. ಇಲ್ಲಿ ಏನು ಲೌಕಿಕ ಒಳ್ಳೆಯ ವಿಷಯಗಳನ್ನು ಹುಡುಕುವುದಕ್ಕೆ ಕುರಿತು ಸೂಚಿಸುತ್ತಿಲ್ಲ ಎಂದು ಗಮನಿಸಬಹುದು. ಇವುಗಳನ್ನು ಸಂಪೂರ್ಣವಾಗಿ ಕರ್ತನ ಜ್ಞಾನ ಮತ್ತು ಏರ್ಪಾಡಿಗೆ ಬಿಡಬೇಕು ಮತ್ತು ಆತನ ಜನರಾದ ನಿಜವಾದ ಬಳ್ಳಿಯ ಕೊಂಬೆಗಳು ಪವಿತ್ರಾತ್ಮನನ್ನು ಬಯಸಬೇಕು ಮತ್ತು ಹುಡುಕಬೇಕು. ಇದನ್ನು ಲೌಕಿಕ ಹೆತ್ತವರಿಗಿಂತ ಪರಲೋಕದ ತಂದೆಯು ತನ್ನ ಮಕ್ಕಳಿಗೆ ಒಳ್ಳೆಯ ವರಗಳನ್ನು ನೀಡಲು ಅಧಿಕ ಇಷ್ಟಪಡುವವನಾಗಿದ್ದಾನೆ ಎಂಬುದು. ಥ್ಯಾಂಕ್ ಯು. ಓಕೆ, ಸೊ ಒಂದು ಒಳ್ಳೆ ಪಾಯಿಂಟ್ ಇದೆ ನೋಡಿ. ಸಿಮಿಲಾರಿಟಿ ಇದೆ ನಾವು ಓದುವಂತ ವಿಷಯ ಕೂಡ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಮೆಡಿಟೇಟ್ ಮಾಡಿ, ಮುಖ್ಯವಾಗಿ ಮೆಡಿಟೇಟ್ ಮಾಡಿ. ತುಂಬಾ ಒಳ್ಳೆ ವಿಷಯ ಬರುತ್ತೆ, ಒಳ್ಳೆ ವಿಚಾರಗಳು ಮನಸ್ಸಲ್ಲಿ ಉಟ್ಕೊಳ್ಳುತ್ತೆ. ಅದರಿಂದ ಬೇರೆಯವ್ರಿಗೆ ಶೇರ್ ಮಾಡೋದು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಬಹುದು. ದೇವರದಲ್ಲಿ ಇನ್ನೂ ಹೆಚ್ಚಾಗಿ ನಡೆಯುತ್ತೆ. ದೇವರು ನಮ್ಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಒಂದು ಕೂಟವನ್ನ ಮುಕ್ತಾಯಕ್ಕೆ ತರೋಣ. ನಮ್ಮ ಮಧ್ಯದಲ್ಲಿರುವಂತ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಮಹೋನ್ನತನು, ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿ ಸಲುವಂತ ಪರಲೋಕ ತಂದೆ ದೇವ್ರೆ, ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರಪ್ಪ ದೇವ್ರೆ. ಇಲ್ಲಿವರೆಗೂ ಸ್ವಾಮಿ ಸತ್ಯವಾಕ್ಯವನ್ನು ಹೌದು ದೇವ್ರೆ ತಿಳಿಸ್ತಾ, ಹೌದು ದೇವ್ರೆ ನಾವು ಏ ರೀತಿ ಬೆಳಿತಿದೀವಿ, ಏ ರೀತಿ ತಿಳ್ಕೊಳ್ತಿದೀವಿ, ಹಾಗಾದ್ರೆ ಏ ರೀತಿ ನಾವು ಜೀವಿಸ್ತದೀವಿ ಎಂಬುದಾಗಿ ತಿಳಿಯಲ್ಪಡಿಸಲಾಗಿ ಸ್ತೋತ್ರ ದೇವ್ರೆ. ಹಾಗೆ ಪ್ರತಿದಿನ ಇದು ಅಂತ ತಿಳ್ಕೊಳ್ತಾ ನಡ್ಕೊಳ್ತಾ ದೇವ್ರೆ, ಹಾಗೆ ಸಹೋದರ ಒಬ್ಬರೊಬ್ಬರು ಒಟ್ಟಾಗಿ ಕೂತ್ಕೊಂಡು ವಿಚಾರ ಮಾಡ್ತಾ ದೇವ್ರೆ, ನಿನ್ನ ಹೆಜ್ಜೆ ಜಾಡಿಲಿ ನಡೆದು ನಮ್ಮ ಓಟವನ್ನು ಓಡಿ ಮುಗಿಸ್ಲಿಕ್ಕೆ ಕೃಪೆ ಮಾಡ್ರಪ್ಪ ತಂದೆ. ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಹಾಗೆ ನಾವು ಅರ್ಥ ಮಾಡ್ಕೊಳ್ಳುವಂತ ಜ್ಞಾನ ತಿಳಿಯೋಕೆ ಆಲೋಚನೆ ನಡೆಯುವಂತೆ ಕೃಪೆ ಮಾಡ್ರಿ. ಹಾಗೆ ಅಂತ ಬ್ರದರ್ನ ಆಶೀರ್ವದಿಸ್ರಿ, ಅವರ ಕುಟುಂಬ ಅವರ ಸೇವೆಗಳನ್ನು ಹೆಚ್ಚಾಗಿ ಬಲಪಡಿಸ್ರಿ, ನೀನ್ ಚಿತ್ತಾನುಸಾರ ನಡೆಸ್ರಿ ಎಂಬುದಾಗಿ ಬೇಡ್ಕೊಳ್ತೀನಪ್ಪ ತಂದೆ. ಹಾಗೆ ಎಲ್ಲ ಸಹೋದರನ್ನು ಬಂದಂತರನ್ನು ಬರಲಿಲ್ಲಂತರನ್ನು ಬರುವಂತೆ ಕೃಪೆ ಮಾಡ್ರಿ, ಆಶೀರ್ವದಿಸ್ರಿ, ಬಲಪಡಿಸ್ರಿ. ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರ. ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ನಮ್ಮನ್ನು ನಡೆಸ್ತಾ ಬಲಪಡಿಸ್ತಾ ಹಾಗೆ ನಿಮ್ಮ ಚಿತ್ತಾನುಸಾರ ನಡೆಸುವಂತೆ ನೀವು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಥ್ಯಾಂಕ್ ಯು. ಆಮೇನ್. ಥ್ಯಾಂಕ್ ಯು. ನಮಸ್ತೆ ನಮಸ್ತೆ ಬ್ರದರ್ ಸಿಸ್ಟರ್. ಓಕೆ, ಗುಡ್ ನೈಟ್. ನಮಸ್ತೆ. ಗುಡ್ ನೈಟ್ ಬ್ರದರ್. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ ಬ್ರದರ್ಸ್, ಎಲ್ಲರಿಗೂ ಬ್ರದರ್ ಸಿಸ್ಟರ್ ಮೋಹನ್ ರಾಜ್ ಬ್ರದರ್, ಶಾಂತ ಮಾಸ್ಟರ್ ಗುಡ್ ನೈಟ್ ಬ್ರದರ್. ಗುಡ್ ನೈಟ್ ಬ್ರದರ್. ಮಮ್ಮ ಸಿಸ್ಟರ್. ಟೇಕ್ ಕೇರ್. ಬೈ ಬೈ. ರವಿ ಬ್ರದರ್, ಶ್ರೀಕಾಂತ್ ಬ್ರದರ್, ಗುಡ್ ನೈಟ್. ಬ್ರದರ್. ಗುಡ್ ನೈಟ್ ಬ್ರದರ್. ಗುಡ್ ನೈಟ್. ಬಾಯ್. ಥ್ಯಾಂಕ್ ಯು.